ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಉದ್ವೇಲೋ ವ್ಯಾಸತಂತ್ರ ವ್ಯವಸಿತ ನಿಖಿಲಾಭಿಘ್ನ ಹೃದಯಾನವದ್ಯ ಅನಂತ ತ್ರಯ್ಯಂತ ಭಾವ ಪ್ರಕಟನ ಘಟನಾ ಸರ್ವತಂತ್ರ ಸ್ವತಂತ್ರೇ ಸೌವರ್ಣೇ ಮಂತ್ರವರ್ಣೈಃ ಅನಿತರ ಸುಲಭೈಃ ಪಾವನೈಃ ಪಾವಮಾನೇ ರೂಪೇ ಲೋಕೈಕದೀಪೇ ಪ್ರದಿಶತು ಸತತಂ ಮಾಮಕಂ ಮಧ್ವನಾಮ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಾನವ ಜೀವನ ಅದು ಪಾವನ ಆಗಬೇಕಾದ್ರೆ ಅಥವಾ ಅದು ಉಜ್ಜೀವನ ಆಗಬೇಕಾದ್ರೆ ಅದೃಷ್ಟವಾದ ತತ್ವಗಳನ್ನು ತಿಳಿದುಕೊಳ್ಬೇಕು. ದೃಷ್ಟವಾದದ್ದು ಜಗತ್ತು, ಅದೃಷ್ಟವಾದದ್ದು ಆತ್ಮ ಮತ್ತು ಪರಮಾತ್ಮ. ಪರಮಾತ್ಮ ಯಾರು, ಜೀವಾತ್ಮ ಯಾರು, ಕಣ್ಣಿಗೆ ಕಾಣದೇ ಇರುವಂತಹ ಈ ಸಂಗತಿಗಳ ಬಗ್ಗೆ ನಾವೇನು ವಿಚಾರ ಮಾಡ್ತೇವೆ ಅದನ್ನು ಶಾಸ್ತ್ರ ಅಂತ ಹೇಳ್ತಾರೆ. ಶಾಸ್ತ್ರ ಅಂದರೆ ಒಂದು ಕಣ್ಣಿದ್ದ ಹಾಗೆ. ಈ ಕಣ್ಣುಗಳಿಂದ ಪ್ರಪಂಚವನ್ನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಈ ಪ್ರಪಂಚಾತೀತವಾಗಿರ್ತಕ್ಕಂಥ ಆತ್ಮ ಮತ್ತು ಪರಮಾತ್ಮಗಳ ಪರಿಚಯವನ್ನು ಮಾಡಿಕೊಳ್ಬೇಕಾದ್ರೆ ಶಾಸ್ತ್ರದ ಕಣ್ಣು ಬೇಕು. ಶಾಸ್ತ್ರದ ಚಾಳಿಸಿಲ್ಲ ಅಂದರೆ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಶಾಸ್ತ್ರದ ಬಗ್ಗೆ ಬಹಳ ಜನ ದಾರ್ಶನಿಕರು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾಸ್ತಿಕರು ಕೆಲವರು, ಆಸ್ತಿಕರು ಕೆಲವರು. ನಾಸ್ತಿಕ ಮತಗಳು ಅಂದರೆ ಚಾರ್ವಾಕ, ಬೌದ್ಧ, ಜೈನ, ನಿರೀಶ್ವರ ಸಾಂಖ್ಯರು, ಇವರೆಲ್ಲರೂ ಕೂಡ ತಮ್ಮ ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಪೂರ್ವ ಪಕ್ಷ ಅಂತ ಹೇಳ್ಬೋದು ನಾವು. ಕೆಲವು ತತ್ವಗಳು ಪೂರ್ವ ಪಕ್ಷ, ಕೆಲವು ತತ್ವ ಸಿದ್ಧಾಂತ ಅಂತ ಮಾಡ್ತೇವೆ ನಾವು. ಹೀಗಾಗಿ ಮಧ್ವಾಚಾರ್ಯರ ಅವತಾರದ ನಂತರದಲ್ಲಿ ನಮಗೆಲ್ಲರಿಗೂ ಕೂಡ ಏನು ಒಂದು ಸಿಕ್ಕಿದೆ, ಒಂದು ರತ್ನ, ಅದು ಮಧ್ವಾಚಾರ್ಯರೆಂಬ ರತ್ನ ನಮಗೆ ಸಿಕ್ಕಿತ್ತು ಅಂತ ನಾವು ಹೇಳ್ತೇವೆ. ಇವತ್ತು ನಾಳೆ ಮಧ್ವನವಮಿ ಇದೆ. ಆ ಉದ್ದೇಶವಾಗಿ ಇವತ್ತು ಭೀಷ್ಮಾಷ್ಟಮಿ ಪವಿತ್ರವಾದ ದಿನ. ನಿನ್ನೆ ರಥಸಪ್ತಮಿ ಆಗಿದೆ. ರಥದಲ್ಲಿ ಸೂರ್ಯ ಕುಳಿತುಕೊಂಡು ಉತ್ತರಾಯಣಕ್ಕೆ ಬರ್ತಾ ಇದ್ದಾನೆ. ಆದರೆ ಆ ರಥದ ಎರಡು ರೀತಿಯಿಂದ ಪರಿಚಯ ಮಾಡ್ಕೊಳ್ಬೇಕು. ರಥೋತ್ಸವ, ರಥಸಪ್ತಮಿಯನ್ನು ಎರಡು ರೀತಿಯಿಂದ. ಒಂದು ರಥದ ಮೇಲೆ ಕುಳಿತುಕೊಂಡು ಬರುವಂತಹದ್ದು ಒಂದು ಕ್ರಿಯೆ. ಆದರೆ ರಥಿಗತವು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ರಥಿಗತವು ಅಂದರೆ ರಥ ಅಂದರೆ ಜ್ಞಾನ ಅಂತ ಅರ್ಥ. ನಾವು ರಥಸಪ್ತಮಿ ಹಬ್ಬ ಮಾಡಿ ದಾನ ಧರ್ಮಗಳನ್ನು ಮಾಡಿ ಒಂದು ಮಾಡಿಬಿಡ್ತೇವೆ. ಇದನ್ನು ಹಬ್ಬ ಅಂತ ನಾವು ಕರಿತೇವೆ. ನಿಜವಾಗಿ ಕೆಲವು ಆಚರಣೆಗಳನ್ನು ಹಬ್ಬ ಅಂತ ಹೇಳ್ತೇವೆ. ಆದರೆ ಜ್ಞಾನಿಗಳೇನೇ ಹೇಳ್ತಾರಂದ್ರೆ ಜ್ಞಾನ ಪಡೆದುಕೊಳ್ಳುವುದೇ ಹಬ್ಬ. ನಮ್ಮ ಭಾರತೀಯರಿಗೆ ಜ್ಞಾನ ಬಿಟ್ಟರೆ ಮತ್ತೇನು ಬೇಕಾಗಿಲ್ಲ. ಆ ಜ್ಞಾನದ ಇನ್ನೊಂದು ರೀತಿಯಿಂದ ಈ ಹಬ್ಬ ಆಚರಣೆಗಳನ್ನು ಮಾಡ್ತೇವೆ ಅಷ್ಟೇ. ಕರ್ಮಣ ಜ್ಞಾನವಾತನೋತಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಸ್ಕಾರಗಳು, ಸ್ನಾನಾದಿಗಳು, ತರ್ಪಣಾದಿಗಳು,
ಅಥವಾ ಉತ್ಸವಗಳು ಇವೆಲ್ಲವೂ ಕೂಡ ಜ್ಞಾನಕ್ಕೆ ಸಾಧನ. ಅದೇ ಜ್ಞಾನ ಅಲ್ಲ. ಕರ್ಮಗಳನ್ನು ಮಾಡುವುದೇ ಜ್ಞಾನ ಅಲ್ಲ. ಕರ್ಮಣ ಜ್ಞಾನವಾತನೋತಿ. ಆದ್ದರಿಂದ ಇವತ್ತು ರಥ ಸಪ್ತಮಿ ಅಂದರೆ ಎರಡರ್ಥ. ರಥ ಅಂದರೆ ಜ್ಞಾನ ಅಂತ. ಅದಕ್ಕೆ ಸೂರ್ಯ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ. ದಿಶ್ಯಾದೃಶಂನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಸೂರ್ಯ ಹೊರಗಡೆ ಮಾತ್ರ ಬೆಳಕನ್ನು ಕೊಟ್ಟರೆ ಒಳಗಿನ ಕತ್ತಲೆಯನ್ನು ಕಳೆಯಲಾರ. ಅಜ್ಞಾನವೆಂಬ ಅಂಧಕಾರವನ್ನು ಕಳೆಯಲಿಕ್ಕೆ ಸೂರ್ಯನಿಗೆ ಕಷ್ಟ. ಯಾಕಂದರೆ ಬಾಹ್ಯ ರೀತಿಯಿಂದ ಬಂದ್ಬಿಡ್ತದೆ ಅದು. ಮಧ್ವಾಚಾರ್ಯರೆಂಬ ಸೂರ್ಯ ಈ ಸೂರ್ಯನಿಗಿಂತ ಮಿಗಿಲು ಅಂತ ವರ್ಣನೆ ಮಾಡ್ತಾರೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ. ಅಂತರಂ, ಒಳಗಿನ ಕತ್ತಲೆಯನ್ನು ಕೂಡ ಕಳೀತಾ ಇದ್ದಾರೆ ಮಧ್ವಾಚಾರ್ಯರು. ಜ್ಞಾನದ ಬೆಳಕನ್ನ, ಒಳಗಿನ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಕೊಡುವ ಆ ದೃಷ್ಟಿ ಶ್ರೀಮದಾನಂದ ತೀರ್ಥರದು. ಅದಕ್ಕೆ ಅವರ ದರ್ಶನ ಮಾಡ್ಕೊಳ್ಬೇಕು ನಾವು. ಈಗ ನಮ್ಮ ಕರ್ತವ್ಯ ಏನು ಅಂದರೆ ಮಧ್ವಾಚಾರ್ಯರ ದರ್ಶನ ಮಾಡ್ಕೊಳ್ಬೇಕಾಗಿದೆ. ಮಧ್ವನವಮಿ ಉತ್ಸವದಲ್ಲಿ ದರ್ಶನ ಮಾಡ್ಕೊಳ್ಬೇಕು. ದರ್ಶನ ಅಂದರೆ ಉಡುಪಿಗೆ ಹೋಗಿ ಅಲ್ಲಿ ಪಾಜಕ ನೋಡಿ ಬರೋರು ಕೆಲವರು, ಕೃಷ್ಣನ್ ನೋಡೋರು ಕೆಲವರು, ಅಥವಾ ಕೆಲವು ಮಠಗಳಲ್ಲಿ ಮಧ್ವಾಚಾರ್ಯರ ಮೂರ್ತಿಯನ್ನೇ ಸ್ಥಾಪನೆ ಮಾಡಿದ್ದಾರೆ, ಅದರ ದರ್ಶನ ಮಾಡೋದು. ನಮ್ಮ ಹರಪನಹಳ್ಳಿಯಲ್ಲಿ ಒಂದು ಮಧ್ವಾಚಾರ್ಯರ ಮೂರ್ತಿ ಇದೆ, ದೇವಸ್ಥಾನನೇ ಇದೆ. ಯಾಕಂದರೆ ಬಹಳ ಕಡೆ ಇಲ್ಲ. ನಮ್ಮ ಚಾಮರಾಜಪೇಟೆ ಮಧ್ವ ಸಂಘದಲ್ಲಿ ಮಧ್ವಾಚಾರ್ಯರ ಮೂರ್ತಿ ಇದೆ. ಹೀಗೆ ಕೆಲವು ಕಡೆ ಮಧ್ವಾಚಾರ್ಯರನ್ನು ಸ್ಥಾಪನೆ ಮಾಡಿದ್ದಾರೆ. ಆ ದರ್ಶನ ಮಾಡಬಹುದು ನಾವು ಅಷ್ಟೇ. ಆದರೆ ಈ ಪುಸ್ತಕದ ದರ್ಶನ, ಅವರ ಸರ್ವಮೂಲ ದರ್ಶನ ಏನಿದೆ, ಇದನ್ನು ಮಾಡಬೇಕಾದ ನಮ್ಮ ಕರ್ತವ್ಯ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಚಿಂತನಶೀಲ, ಆಲೋಚನೆ ಮಾಡುವವ. ಅದಕ್ಕಾಗಿ ಮಧ್ವಾಚಾರ್ಯರ ಒಂದು ದೊಡ್ಡ ಮಾತು ಏನು ಅಂದರೆ, ಅದು ಅವರದೇ ಅಲ್ಲ, ಅವರೇ ಬೇರೆ ಪುರಾಣಗಳಿಂದ ಕೊಟ್ಟಂತಹದ್ದು, ಪ್ರಮಾಣಬದ್ಧವಾಗಿ ಕೊಟ್ಟಂತಹದ್ದು ಒಂದು ಶ್ಲೋಕ ಇದೆ. ಅದು ಗರುಡ ಪುರಾಣದ ಶ್ಲೋಕ. ಅದನ್ನು ಆಚಾರ್ಯರು ಹೇಳ್ತಾರೆ, ಇತಿ ಗಾರುಡೆ ಅಂತ ಬರೀತಾರೆ. ಮಧ್ವಾಚಾರ್ಯರ ಒಂದು ವೈಶಿಷ್ಟ್ಯ ಅಂದರೆ, ನಾನು ಹೇಳ್ತೇನೆ ಅಂತ ಎಲ್ಲೂ ಹೇಳಿಲ್ಲ ಅವರು. ಈ ಗ್ರಂಥ ಹೀಗೆ ಹೇಳ್ತದೆ, ಈ ಗ್ರಂಥ ಹೀಗೆ ಹೇಳ್ತದೆ, ಈ ಪುರಾಣ ಹೀಗೆ ಹೇಳ್ತದೆ, ಇತಿ ಸ್ಕಾಂದೆ, ಇತಿ ಛಾಂದೋಗ್ಯ, ಹೀಗೆ ಉಪನಿಷತ್ತುಗಳು, ವೇದಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ ಎಲ್ಲದರ ಪ್ರಮಾಣವನ್ನು ಕೊಟ್ಟು ಪ್ರಮಾಣ ಪ್ರಮಿತವಾಗಿರ್ತಕ್ಕಂತಹ ವಿಶೇಷ ಜ್ಞಾನವನ್ನ ಮಧ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೊಂದು ಮಾತು ಹೇಳ್ತಾರೆ, ನಮಗೆಲ್ಲರಿಗೂ ಸಂದೇಶ. ಮಧ್ವನವಮಿಯ ಮಧ್ವಾಚಾರ್ಯರ ಒಂದು ಸಂದೇಶ ಏನು ಅಂದರೆ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಈ ಮಾತನ್ನ ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ಆಲೋಢ್ಯ ಸರ್ವಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳನ್ನು ಆಲೋಢನ ಮಾಡಬೇಕು. ಆಲೋಢನ ಅಂದ್ರೆ ಆಲೋಚನ, ಚಿಂತನ, ಮಂಥನ, ವಿಚಾರ, ಚರ್ಚೆ, ವಿಮರ್ಶೆ, ಏನ್ ಬೇಕಾದ್ರೂ ಮಾಡ್ರಿ, ಸಕಲ ಶಾಸ್ತ್ರಗಳನ್ನು ಇಟ್ಟುಕೊಂಡು ಮಾಡ್ರಿ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ, ಮತ್ತೆ ಮತ್ತೆ ವಿಚಾರ ಮಾಡ್ರಿ ಅಂತಾರೆ. ಮೊದಲು ಓದ್ರಿ, ಆಮೇಲೆ ಅದನ್ನು ಚಿಂತನೆ ವಿಮರ್ಶೆ ಮಾಡ್ರಿ ಅಂತಾರೆ. ನಮ್ಮಲ್ಲಿ ಏನಾಗ್ಬಿಡ್ತದೆ, ಮೂಲ ಗ್ರಂಥವನ್ನು ಓದ್ತೇವೆ, ಅದರ ವಿಶಾಲವಾದ ವಿಮರ್ಶೆಯನ್ನ ಪರಸ್ಪರವಾಗಿ ಮಾಡೋದಿಲ್ಲ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಮಾಡೋದೇ ಇಲ್ಲ. ನಾವು ಓದಿದ್ದೇ ಸಾಕು ಅಂತ ಕೂತು ಬಿಡ್ತಾರೆ. ಹಾಗಾಗಬಾರದು. ಎಲ್ಲವೂ ಕೂಡ ಸಮುದ್ರ ಮಥನದಂತೆ ಆಗಬೇಕು. ಸಮುದ್ರ ಮಥನ ಮಾಡಿ ಅಮೃತವನ್ನು ತಂದಂತೆ ನಿರಂತರವಾದ ಚಿಂತನ ಮಂಥನದಿಂದ ಆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಭಾರತೀಯರು. ಭಾರತ ದೇಶದಲ್ಲಿ ಮಾತ್ರ ಈ ಒಂದು ಕ್ರಮ ಇದೆ. ಯಾರಿಗೂ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವ ಬಂಧನಗಳು ಇಲ್ಲ. ಅದೇ ಬೇರೆ ಮತಗಳಲ್ಲಿ ನೀವು ಅವರ ವಿರುದ್ಧ ಮಾತಾಡಿಬಿಟ್ರೆ, ಆ ಗ್ರಂಥದ ವಿರುದ್ಧ ಅಥವಾ ಅದೇನಾದರೂ ನೀವು ಅಪಸ್ವರ ಎತ್ತಿದರೆ ತಲೆನೇ ಕಳೆದು ಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಇದೆ ತತ್ವ ಚಿಂತನೆಗೆ. ಅದಕ್ಕಾಗಿ ಚಾರ್ವಾಕನೆಂಬ ದೇವರಿಲ್ಲ ಅಂತ ಹೇಳಿದವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಬೌದ್ಧರನ್ನು ತಗೊಂಡಿದ್ದೇವೆ, ಜೈನರನ್ನು ತಗೊಂಡಿದ್ದೇವೆ. ಯಾರು ಏನೇ ಹೇಳಿ, ಆ ಬೌದ್ಧ, ಜೈನ, ಚಾರ್ವಾಕ, ಮೀಮಾಂಸಾ, ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ, ನಂತರದಲ್ಲಿ ನಮ್ಮ ವೈಶೇಷಿಕರು, ತಾರ್ಕಿಕರು ಎಲ್ಲರನ್ನು ಕೂಡ ನಾವು ತಗೊಂಡಿದ್ದೇವೆ. ಅದ್ರ ಮೇಲೆ ಒಂದು ಶ್ಲೋಕನೆ ಮಾಡಿದ್ದಾರೆ, ಯಂ ಶೈವಾಹ. ಎಂತ ಸುಂದರವಾದ ಶ್ಲೋಕ ಇದು ಅಂದ್ರೆ, ಯಂ ಶೈವಾಹ, ಶಿವನ ಭಕ್ತರಿದ್ದಾರಲ್ಲ, ಶಿವ ಇತಿ, ಅವರೆಲ್ಲ ದೇವರನ್ನ ಶಿವ ಅಂತಾನೆ ಹೇಳ್ತಾರೆ. ಶಿವನ್ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅವ್ರು ಹೇಳೋದು. ಯಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ. ವೇದಾಂತಿಗಳು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು,
ಮತ್ತು ವಲ್ಲಭಾಚಾರ್ಯರು, ಹೀಗೆ ಅನೇಕ ಆಚಾರ್ಯರು ಅವರೇನಂತಾರಂದ್ರೆ ಬ್ರಹ್ಮೇತಿ, ಅವನು ಬ್ರಹ್ಮ 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 ಅಂತಾರೆ. ಒಬ್ರು ಶಿವ ಅಂತಾರೆ, ಇನ್ನೊಬ್ರು ಬ್ರಹ್ಮ ಅಂತಾರೆ. ಯಂ ಶೈವಾಹ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ. ಪ್ರಮಾಣ ಪಟವರು ಅಂದ್ರೆ ತಾರ್ಕಿಕರು, ತರ್ಕಶಾಸ್ತ್ರವನ್ನೇ ಪ್ರಧಾನವಾಗಿ ಇಟ್ಟುಕೊಂಡವರು. ಕರ್ತೇತಿ ನೈಯಾಯಿಕಾಹ, ಅವ್ರು ದೇವರ ಹೆಸರು ಹೇಳೋದಿಲ್ಲ, ಅವರು ಕರ್ತ, ಅವನ ಹೆಸರಿಲ್ಲ. ನಾರಾಯಣನೂ ಅಲ್ಲ, ವಿಷ್ಣುನೂ ಅಲ್ಲ, ಯಾವುದೇ ಶಿವ ಅಲ್ಲ, ಗಣಪತಿ ಅಲ್ಲ, ಯಾರೂ ಅಲ್ಲ. ಅವ್ರೇನ್ ಹೇಳ್ತಾರೆ, ಈ ಜಗತ್ ಸೃಷ್ಟಿ ಮಾಡಿದವನು ಯಾರು? ಕರ್ತ ಅಂತಾರೆ. ಅವನ ಹೆಸರು ಹೇಳಬಾರ್ದು ಇಂತಾರೆ ಅವ್ರು ತಾರ್ಕಿಕರು. ಹಾಗಾಗಿ ಕರ್ತೇತಿ ನೈಯಾಯಿಕಾಹ ಅರ್ಹನ್ ಇತ್ಥತ ಜೈನ ಶಾಸನ. ಜೈನರು ಏನಿದ್ದಾರಲ್ಲ ಅವರು ಅರ್ಹನ್ ಅಂತಾರೆ, ತಮ್ಮ ದೇವರಂದ್ರೆ ಅರ್ಹನ್. ಜೈನ ಶಾಸನ ರಥಾಹ ಕರ್ಮೇತಿ ಮೀಮಾಂಸಕಾ. ಪೂರ್ವ ಮೀಮಾಂಸಕರು ಅಂತ ಏನಿದ್ದಾರಲ್ಲ ಅವ್ರು ಕರ್ಮ ಕರ್ಮ ಅಂತ ಹೇಳ್ತಾರೆ. ದೇವರಂದ್ರೆ ಕರ್ಮ. ದೇವರು ಇಲ್ಲೇ ಇಲ್ಲ ಜಗತ್ತಿನಲ್ಲಿ, ಕರ್ಮನೇ ಪ್ರಧಾನ. ನಾರಾಯಣ ಯಾಕಪ್ಪ ಹಾವಿನ ಮೇಲೆ ಮಲಗಿದ್ದಾನೆ, ಅದು ಅವನ ಕರ್ಮ. ರುದ್ರದೇವರು ಯಾಕೆ ಕೈಲಾಸದಲ್ಲಿದ್ದಾರೆ, ಅದು ಅವ್ರ ಕರ್ಮ. ನಾವೆಲ್ಲ ಯಾಕೆ ಇಲ್ಲಿದ್ದೇವೆ, ನಮ್ಮ ಕರ್ಮ. ಜಗತ್ತೆಲ್ಲ ಕರ್ಮದಿಂದ ನಡೀತದೆ. ಕರ್ಮೇತಿ ಮೀಮಾಂಸಕಾಹ, ಕರ್ಮ ಪ್ರಧಾನ ಅಂತ. ಈ ರೀತಿಯಾಗಿ ಆ ಒಂದು ಶ್ಲೋಕದಲ್ಲೇ ಹೇಳಿದಂತೆ ನಾವೆಲ್ಲ ಪೂರ್ವ ಅಂದ್ರೆ ಮಧ್ವಾಚಾರ್ಯರು ಬರುವುದಕ್ಕಿಂತ ಮೊದಲು 21 ಮತಗಳ ವೈಚಾರಿಕ ಪ್ರಪಂಚವನ್ನ ಒಪ್ಪಿಕೊಂಡಿದ್ದೇವೆ ನಾವು ಭಾರತೀಯರು. ಯಾವುದನ್ನು ತಿರಸ್ಕಾರ ಮಾಡಿಲ್ಲ. ಅವರಿದ್ರೆ ನಮ್ಮದು ಉತ್ತರ, ಪೂರ್ವ ಪಕ್ಷ ಇದ್ರೆ ಸಿದ್ಧಾಂತ. ಅದಕ್ಕೋಸ್ಕರವಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ ಒಂದು ಸಣ್ಣ ಕಥೆ ಹೇಳ್ತಾರೆ. ನಮಗೆ ಗೊತ್ತಿದ್ದನ್ನೇ ಅವ್ರು ಹೇಳೋ ರೀತಿ ಬಹಳ ಸುಂದರ. ಏನ್ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು ಅಂದ್ರೆ, ಹಿಂದಕ್ಕೆ ಸಮುದ್ರ ಮಥನ ಆಯ್ತಂತೆ. ಆ ಸಮುದ್ರ ಮಥನ ಮಾಡುವಾಗ ದೇವತೆಗಳು ಬಂದ್ರು, ದೈತ್ಯರು ಬಂದಿದ್ದಾರೆ. ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಒಬ್ಬರೇ ಮಾಡಲಿಲ್ಲ ಸಮುದ್ರ ಮಥನ. ಅವರಿಲ್ಲ, ಅವರ ಸಹಾಯ ಇಲ್ಲದೇನೆ ಸಮುದ್ರ ಮಥನ ಆಗುವುದಿಲ್ಲ ಅಂತ ಬಲಿಚಕ್ರವರ್ತಿ ಮತ್ತು ಇವರು ಯಾರು ಇಂದ್ರದೇವರು ಬಲಿಚಕ್ರವರ್ತಿ ಇಬ್ಬರು ಬಂದು ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡಿದ್ರು. ಮಂದರ ಪರ್ವತ ಇಟ್ಟರು, ಅದಕ್ಕೆಲ್ಲ ವಾಸುಕಿಯನ್ನು ಸುತ್ತಿದ್ದಾರೆ. ಆ ಕಡೆ ಈ ಕಡೆ ಮಥನ ಮಾಡಿದ್ದಾರೆ. ಮಥನ ಮಾಡಿದಾಗ ಅಮೃತ ಬಂತು. ಅದೇ ಆ ಕಥೆ ಆಯ್ತು, ಅಲ್ಲಿ ಆಗಿ ಹೋಗಿದೆ. ವಾದರಾಶ್ರಮ ಅಂತಾರೆ, ನಮಗೇನ್ ಪ್ರಯೋಜನ, ಅದೆಂದೋ ಆಗಿದ್ದು ಆಯ್ತಪ್ಪ, ಕತೆ ಹೇಳ್ಕೊತ ಹೋಗ್ಬಿಡೋದಾ ಅಂದ್ರೆ, ಇಲ್ಲ ನಮಗ ಉಪಯೋಗ ಅಂದ್ರು ವಾದರಾಜ ಸ್ವಾಮಿಗಳು. ನಮಗೇನು ಉಪಯೋಗ ಅಂದ್ರೆ, ನಾವು ಕೂಡ ಮನೆಯಲ್ಲಿ ಚಿಂತನ ಮಂಥನ ಮಾಡಬೇಕು, ಸಮುದ್ರ ಮಥನ ಮಾಡಬೇಕು, ಮಂದರ ಪರ್ವತ ಇಡಬೇಕು ಅಂದ್ರು. ಮಂದರ ಪರ್ವತ ಯಾವ್ದಂದ್ರೆ ವೇದಾಂತ, ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರಗಳು, ವೇದಗಳು, ಉಪನಿಷತ್ತುಗಳವಲ್ಲ, ಆ ಗ್ರಂಥಗಳೆಂಬ ಪರ್ವತವನ್ನ ಮುಂದಿಟ್ಕೊಳ್ಬೇಕು. ಅದಕ್ಕೆ ಇದನ್ನು ಸುತ್ತಬೇಕು. ಏನು ವಾಸುಕಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಯಾವುದು ಅಂದ್ರೆ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಎಂಬ ದಾರ ಅದಲ್ಲ, ಅದನ್ನ ಕಟ್ಟಬೇಕು, ಹಗ್ಗ ಕಟ್ಟಿಕೊಂಡು. ಈ ಕಡೆ ದೇವತೆಗಳು ದೈತ್ಯರು ಅಂದ್ರೆ ಏನರ್ಥ ನಿಮಗೆ ಗೊತ್ತಾಗಿರ್ಬಹುದು. ನಾಸ್ತಿಕರು ಆಸ್ತಿಕರು, ದೇವರಿಲ್ಲ ಅಂತ ಅನ್ನೋರೊಬ್ರು, ಇದ್ದಾನೆ ಅನ್ನೋರೊಬ್ರು. ಇವರು ದೇವತೆಗಳು ದೈತ್ಯರು ಅಂದ್ರೆ ನಾಸ್ತಿಕರೆಲ್ಲ ದೈತ್ಯರು, ದೇವರಿದ್ದಾನೆ ಆಸ್ತಿಕರೆಲ್ಲ ದೇವತೆಗಳು. ಹೀಗೆ ನಾವು ನಿರಂತರವಾಗಿ ಮನೆಗಳಲ್ಲಿ ಮಾಡಬೇಕು. ಮನೆಗಳಲ್ಲಿ ಅಂದ್ರೇನು, ಮನೆಯಲ್ಲಿ ಕೆಲವರು ಇರ್ತಾರಪ್ಪ, ಅವ್ರು ನಾವು ಒಪ್ಪೋದಿಲ್ಲ ಅಂತ. ನೀವೆಲ್ಲ ಪೂಜೆ ಗೀಜೆ ಮಾಡ್ತಿರ್ತಾರೆ, ಏನ್ ಮಾಡ್ತಾರೆ. ವಿಜ್ಞಾನ ಇಷ್ಟು ಮುಂದುವರೆದಿದೆ, ಎಲ್ಲ ಮುಗಿದು ಹೋಗಿದೆ. ಚಂದ್ರಲೋಕಕ್ಕೆ ಹೋಗಿ ಬಂದ್ರು ತಿರುಗಿ, ನೀವು ಇಲ್ಲೇ ನಾಗರ ಪಂಚಮಿ ಮಾಡ್ಕೊತ ಕೊಡ್ರಿ, ಹೋಳಿ ಹುಣ್ಣಿಮೆ ಮಾಡಿದೆ, ನಾಗರ ಪಂಚಮಿ ಮಾಡಿದೆ, ಯುಗಾದಿ ಹಬ್ಬ ಮಾಡಿದೆ, ಏನು ಹುಚ್ಚಿಡೋದು ತಲೆ ಇಲ್ಲ ನಿಮಗೆ ಅಂತ ಬೈಯೋರಿದ್ದಾರೆ ಮನೆಯಲ್ಲಿ. ಅವರಿಗೆ ಅವ್ರು ನೋಡಿ ನಾವು ತಿರಸ್ಕಾರ ಮಾಡಬಾರ್ದು. ಮನೆಯಲ್ಲಿ ಯಾರಾದ್ರೂ ದೇವರನ್ನ ಬೈದ್ರೆ ನೀವು ಅವ್ರಿಗೇನು ಬೈಲಿಕ್ಕೆ ಹೋಗ್ಬಾರ್ದು. ಅವ್ರಿಗೇನು ಹೇಳ್ರಿ ಅಂದ್ರೆ, ನಿಮಗೇನು ಬೇಕದು ನಾವು ಕೊಡ್ತೇವೆ, ತಿನ್ಲಿಕ್ಕೆ ಕೊಡ್ತೇವೆ. ನಿಮಗೆ ಕಾಫಿ ಅಂದ್ರೆ ಕಾಫಿ ಕೊಡ್ತೇವೆ, ತಿಂಡಿ ಅಂದ್ರೆ ತಿಂಡಿ ತಿನ್ರಿ, ಇದನ್ನ ಹಿಂಗೆ ಬೈಕೋತೀರ್ರಿ ಅಂತ ಹೇಳ್ಬೇಕಂತ ನಾವು ಹೇಳ್ತಾರೆ. ಯಾಕಂದ್ರೆ ಅವರು ಪೂರ್ವ ಪಕ್ಷ. ಅವರು ಪ್ರಶ್ನೆ ಕೇಳದೆ ಇದ್ರೆ ನಾವು ಉತ್ತರ ಹೇಳಿಕ್ ಮನಸ್ಸೇ ಬರೋದಿಲ್ಲ. ಅದಕ್ಕಾಗಿ ಅವ್ರು ಜಗಳ ಮಾಡೋರು ಇರ್ಲಿ ಅಂತ ಇಂಥ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಆಮೇಲೆ ದೇವತೆಗಳು ಇದ್ದಾರಲ್ಲ, ಅವೆಲ್ಲ ಅದಕ್ಕೆ ಉತ್ತರ ಕೊಡಬೇಕು. ಇದು ನಮ್ಮ ಜವಾಬ್ದಾರಿ. ಮಧ್ವಾಚಾರ್ಯರು ಹೇಳುವ ಸಂದೇಶ, ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಅವರಿಗೆ ಬೈಯದೆ, ಅವರನ್ನು ತಿರಸ್ಕರಿಸದೆ, ಅವರಿಗೆ ಉತ್ತರ ಕೊಡುವಂತಹ ಎತ್ತರದ ಬುದ್ಧಿವಂತಿಕೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಮಧ್ವಾಚಾರ್ಯರು ಇಡೀ ಸಮಾಜಕ್ಕೆ, ಇಡೀ ಭಾರತ ಅಲ್ಲ ಇಡೀ ವಿಶ್ವಕ್ಕೆ ಕೊಟ್ಟಂತ ವಿಶ್ವಗುರುಗಳು ಮಧ್ವಾಚಾರ್ಯರು. ನಾವು ಬರೇ ನಮ್ಮ ಮಠ ಮಲ್ಲೇಶ್ವರ ಮಠದಲ್ಲಿ ಮಧ್ವನವಮಿ ಮಾಡಿದ್ವಿ, ನಮ್ಮ ಮಧ್ವಾಚಾರ್ಯರು ಅಂತ ಹಾಗಲ್ಲ. ನಮ್ಮ ಮಧ್ವಾಚಾರ್ಯರು ವಿಶ್ವದ ಮಧ್ವಾಚಾರ್ಯರು, ವಿಶ್ವಗುರುಗಳು ಅಂತ ಹೇಳ್ತೇವೆ ನಾವು. ಆ ವಿಶ್ವಗುರುಗಳು ಯಾಕೆ ಅವರು ವಿಶ್ವಗುರುಗಳು ಅಂದ್ರೆ, ಜಗತ್ತಿಗೆ ವೈಚಾರಿಕ ಪ್ರಪಂಚವನ್ನು ಕೊಟ್ಟಂತಹ ಮಹಾಧೀಮಂತ ಸರ್ವಜ್ಞ ಶಿಖಾಮಣಿಗಳಾದ್ದರಿಂದ ಅವರನ್ನು ನಾವೆಲ್ಲರೂ ಮಾನ್ಯ ಮಾಡಬೇಕಾಗ್ತದೆ. ಇದು ಯಾವುದೇ ಆಗ್ರಹ ಇಲ್ಲದೇನೆ ಮಧ್ವಾಚಾರ್ಯರನ್ನು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದ ರಾಯರ ವೃಂದಾವನದ ಪಕ್ಕದಲ್ಲೇ ಇರುವ ಅಷ್ಟೇ ಎತ್ತರವಾದ
ಅಷ್ಟೇ ಅದ್ಭುತವಾದಂತಹ ವೃಂದಾವನದಲ್ಲಿ ವಿರಾಜಮಾನರಾದ ವಾದೇಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣಸ್ಥಾನದಲ್ಲಿ ಹೇಳ್ತಾರೆ ಮಧ್ವಾಚಾರ್ಯರ ವೈಶಿಷ್ಟ್ಯ ಏನು ಅಂತ ಹೇಳ್ತಾರೆ. ಉದ್ವೇಲೋ ವ್ಯಾಸತಂತ್ರ ವ್ಯವಸಿತ ನಿಖಿಲಾಭಿಘ್ನ ಹೃದಯಾನವದ್ಯ ಅನಂತ ತ್ರಯ್ಯಂತ ಭಾವ ಪ್ರಕಟನ ಘಟನಾ ಸರ್ವತಂತ್ರ ಸ್ವತಂತ್ರೇ ಸೌವರ್ಣೇ ಮಂತ್ರವರ್ಣೈ ಅನಿತರ ಸುಲಭೈ ಪಾವನೈ ಪಾವಮಾನೇ ರೂಪೇ ಲೋಕೈಕ ದೀಪೇ ಪ್ರತಿಶದು ಸತತಂ ಮಾಮಕಂ ಮಧ್ವನಾಮ್ನಿ ಉದ್ವೇಲ ವ್ಯಾಸತಂತ್ರ. ವದೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ, ಶಾಸ್ತ್ರ ಅಂದ್ರ ಅದು ಸಾಮಾನ್ಯ ಅಲ್ಲಪ್ಪ, ಮೇರೆ ಮೀರಿ ಹರಿಯುವ ಸಮುದ್ರ. ಅದು ಅಲ್ಲೋಲ ಕಲ್ಲೋಲವಾದ ತೆರೆಗಳಿಂದ ಎತ್ತರವಾಗಿ ತುಂಬಿ ಹರಿಯುವಂತಹ ಅದ್ಭುತವಾದ ಸಾಗರ ಅಂದ್ರೆ ಅದು ಶಾಸ್ತ್ರ. ಅದರ ಆಳ, ಅದರ ಮೂಲ, ಅದರ ತಳಕ್ಕೆ ಹೋಗಿ ತತ್ವಗಳನ್ನು ತರಬೇಕಲ್ಲ. ರತ್ನಗಳಿರ್ತಾವ ಅಲ್ಲಿ, ಸಮುದ್ರದ ಒಳಗಿರುವ ರತ್ನಗಳನ್ನು ತರಬೇಕಾದ್ರೆ ಸಾಮಾನ್ಯ ಅಲ್ಲ, ಒಳಗೆ ಹೋಗ್ಬೇಕು, ಮುಣಿಗಿ ಬರ್ಬೇಕಂತ ತರಲಿಕ್ಕೆ. ಅದಕ್ಕೆ ವೇದವ್ಯಾಸ ದೇವರ ವೇದ ವಿಭಾಗ ಇರಲಿ, ಉಪನಿಷತ್ತುಗಳೇ ಇರಲಿ, ಬ್ರಹ್ಮಸೂತ್ರವೇ ಇರಲಿ, ಮಹಾಭಾರತವೇ ಆಗಲಿ, ಅಥವಾ ಅವರು ಬರೆದ ಎಲ್ಲಾ ವಾಂಗ್ಮಯ 18 ಪುರಾಣಗಳಾಗಲಿ, ವೇದವ್ಯಾಸ ದೇವರ ಸಕಲ ಶಾಸ್ತ್ರಗಳೆಂಬ ಸಮುದ್ರವನ್ನ ಒಳಗೆ ಹೋಗಿ ಅವುಗಳನ್ನ ಎತ್ತಿ ನಮಗೆ ಕೊಟ್ಟಂತಹ ಎತ್ತರದ ಗುರುಗಳು, ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಈ ಕಾರ್ಯವನ್ನು ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಮಧ್ವಾಚಾರ್ಯರು ಏನಪ್ಪಾ ಮನುಷ್ಯರು, ಅದಕ್ಕಾಗಿ ಅವರು ಒಬ್ಬ ವಿಚಾರವಂತರು ಅಂತಲ್ಲ, ಅವರು ವೇದ ಪ್ರತಿಪಾದ್ಯರು ಅಂತಾರೆ. ಮಧ್ವಾಚಾರ್ಯರು ವೇದ ಪ್ರತಿಪಾದ್ಯರು. ಸೌವರ್ಣೇ ಮಂತ್ರವರ್ಣೈ ಅನಿತರ ಸುಲಭೈ ಪಾವನೈ ಪಾವಮಾನೇ. ಪವಮಾನ ಅಂತದಲ್ಲ, ಆ ಪವಮಾನ ಮಂತ್ರ ಪ್ರತಿಪಾದ್ಯರು ಇವರೆಲ್ಲ ಮಧ್ವಾಚಾರ್ಯರು. ಅಷ್ಟೇ ಅಲ್ಲ, ಅವರಲ್ಲಿ ವಿಶೇಷ ಅಂದ್ರೆ ಬಳಿತಾ ಸೂಕ್ತ. ಓಂ ಬಳಿತಾ ದದ್ವಭುಷೈದಾಯ ದರ್ಶಂ ದೇವಸ್ಯ ವರ್ಗ ಸಹಸೋ ಜನಿ ಮಾತರಿಶ್ವಾಮಥಾಯತಿ. ಮಾತರಿಶ್ವ ಅಂದ್ರೆ ವಾಯುದೇವರು ಮಧ್ವಾಚಾರ್ಯರಾಗಿ ಬಂದು, ಅದನ್ನ ಯಾರು ಹೇಳಿದ್ರಿ? ಮಧ್ವಾಚಾರ್ಯರು ವಾಯುದೇವರು ಅಂತಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ಯಸ್ಯ ತ್ರೀಣುತಾನಿ ವೇದವಚನೆ ರೂಪಾಣಿ ದಿವ್ಯಾನಿಲಂ ಬಡತದ್ದರ್ಶತ ವಿತ್ತಮೇವನೀತಂ ದೇವಶ್ಚ ವರ್ಗೋ ಮಹತವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥ ಕೃತ ಕೇಶವೇ ಅಂತಾರೆ. ಹನುಮಂತ ದೇವರಾಗಿ ಅವತಾರ ಮಾಡಿ ರಾಮನ ಸೇವೆಯನ್ನು ಮಾಡಿದ್ದೇನೆ, ಭೀಮಸೇನ ದೇವರಾಗಿ ಕೃಷ್ಣನ ಸೇವೆ ಮಾಡಿದ್ದೇನೆ, ಮಧ್ವಾಚಾರ್ಯರಾಗಿ ಬಂದು ವೇದವ್ಯಾಸ ದೇವರ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿದ್ದೇನೆ ಅಂತ ಈ ರೀತಿಯಾಗಿ ಆ ಅದ್ಭುತವಾದಂತಹ ವಿಚಾರವನ್ನ ಆಚಾರ್ಯ ಮಧ್ವರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ವೇದ ಪ್ರತಿಪಾದ್ಯರಪ್ಪ ಇವರು ಸಾಮಾನ್ಯರಲ್ಲ. ಆದ್ದರಿಂದ ವಾಯುದೇವರ ಅವತಾರಭೂತರಾದ ಮಧ್ವಾಚಾರ್ಯರನ್ನ ನಾವೆಲ್ಲರೂ ಕೂಡ ಅವರಿಗೆ ಹಣೆಮಣೆದು ಅಂತಹ ವಿಚಾರವಂತರು, ಧೀಮಂತರು, ಬುದ್ಧಿವಂತರು ಮತ್ತು ಸರ್ವಜ್ಞ ಶಿಖಾಮಣಿಗಳು ಅವರ ಗ್ರಂಥಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಈಗ ಒಂದು ನದಿ ಇರ್ತದೆ, ಆ ನದಿ ಹೇಗಿರ್ತದೆ ಅಂತಂದ್ರೆ ಅಲ್ಲಿ ಅಭ್ರಮಂ ಭ್ರಮೆಗಳಿರ್ತದೆ. ಭ್ರಮ ಅಂದ್ರೆ ಸುಳಿ. ಒಂದೊಂದು ನದಿಗೆ ನೀವು ನೋಡ್ಬೇಕು, ಒಳ್ಳೆ ಸುಳಿ ಇರ್ತದೆ, ಅಲ್ಲಿ ಹೋಗ್ಬಿಟ್ರೆ ಒಳಗೆ ಹೋಗ್ಬಿಡ್ತಾರೆ, ಆ ಸುಳಿ ಅಂತ ಇರ್ತದೆ. ಭ್ರಮ ಅಂತಾರೆ ಸಂಸ್ಕೃತದಲ್ಲಿ ಅದಕ್ಕೆ. ಅಲ್ಲಿ ಸುಳಿ ಇರ್ತದೆ. ಆಮೇಲೆ ಭಂಗ. ಭಂಗ ಅಂದ್ರೆ ಏನು? ಅಣೆಕಟ್ಟು ಕಟ್ಟಿಬಿಡೋದು, ನದಿ ಹೋಗಲಾರ್ದಂಗೆ ಮುಂದೆ ನಿಲ್ಲಿಸ್ಬಿಡೋದು. ಡ್ಯಾಮ್ಗಳನ್ನು ಕಟ್ತಾರಲ್ಲ, ಇದು ಭಂಗ. ಆ ನದಿಯ ಪ್ರವಾಹದ ಆ ಒಂದು ವೇಗವನ್ನ ಬಂಧನ ಮಾಡಿಬಿಡೋದು, ಅದಕ್ಕೆ ಭಂಗ ಮಾಡೋದು ಅಂತ. ಆದ್ದರಿಂದ ಇವೆರಡು ಇರ್ತದೆ, ಸುಳಿ ಇರ್ತದೆ, ಭಂಗ ಇರ್ತದೆ. ಅಜಡ, ಅದು ಜಡವಾದದ್ದು, ನೀರು ಜಡವಾದ, ಮಾತಾಡೋದಿಲ್ಲ. ಕೃಷ್ಣ, ಗಂಗಾ ಯಾವುದೇ ನದಿ ಸ್ನಾನ ಮಾಡಿದ್ರು, ಕಾವೇರಿ ನದಿ ಮುಳುಗಿದ್ರೆ ಕಾವೇರಿ ಮಾತಾಡಿಸ್ತಾಳೆ ಅಂದ್ರೆ ಇಲ್ಲ. ಅಭಿಮಾನಿ ದೇವತೆ ಇದ್ದಾಳೆ, ಅದು ಬೇರೆ ವಿಷಯ. ಆದ್ರೆ ಸಾಮಾನ್ಯವಾಗಿ ಮುಳುಗಿದ್ರೆ ಆಯ್ತಪ್ಪ ಬಂದಿದ್ದೀರಿ ಒಳ್ಳೇದಾಗ್ಲಿ ಅಂತ ಏನು ಮಾತಾಡ್ತಾಳ? ಏನಿಲ್ಲ, ಮಾತಿಲ್ಲ, ಅದು ಜಡ ಅದು. ಆದ್ದರಿಂದ ಅಲ್ಲಿ ಸುಳಿ ಇರ್ತದೆ, ಭಂಗ ಆಗ್ತದ, ಮತ್ತು ಜೊತೆಗೆ ಅದು ಮಾತಾಡೋದಿಲ್ಲ, ಮತ್ತು ಮಲಸಹಿತವಾಗಿರುತ್ತೆ. ಎಲ್ಲೋ ಹೊಲಸುಗಳೆಲ್ಲ ಬಂದ್ಬಿಡ್ತದ ನದಿಯಲ್ಲಿ. ಆದರೆ ಮಧ್ವಾಚಾರ್ಯರ ಮಾತೆಂಬುವಂತಹ ನದಿಗೆ, ಅವರ ವಾಣಿ ಎಂಬುವ ನದಿಗೆ ಇವ್ಯಾವ ದೋಷಗಳಿಲ್ಲ ಅಂತ. ಅಭ್ರಮಂ. ಅಭ್ರಮಂ ಅಂದ್ರೆ ಭ್ರಮೆ ಇಲ್ಲ. ಆಚಾರ್ಯರಿಗೆ ಭ್ರಮೆ ಇಲ್ಲ, ಅವರಿಗೆ ಭ್ರಮೆ ಇಲ್ಲ, ನಮಗೆ ಭ್ರಮೆಯನ್ನು ಉಂಟು ಮಾಡುವುದಿಲ್ಲ. ಕೆಲವು ಆಚಾರ್ಯರು ಹೆಂಗಿರ್ತಾರಂದ್ರೆ, ಅಂದ್ರೆ ಮತ ಹೇಳುವವರು, ವಿಚಾರವನ್ನು ಕೊಡುವವರು ತಮಗೆ ಸರಿಯಾಗಿ ತಿಳಿದಿಲ್ಲ, ಕೂತವ್ರಿಗೆ ಕನ್ಫ್ಯೂಷನ್ ಮಾಡ್ಬಿಡೋದು. ಏನೋ ಹೇಳಿದ್ರುವಪ್ಪ ನಮಗ ತಿಳಿಲೇ ಇಲ್ಲ, ಯಾಕೋ ಕನ್ಫ್ಯೂಷನ್ ಆಯ್ತು ಅಂತ. ಇಲ್ಲಾಂದ್ರೆ ಏನಾದ್ರೂ ಒಂದು ತಲೆಯಲ್ಲಿ ಹುಳ ಬಿಡೋದು. ಈ ವಾಟ್ಸಪ್ನೇ ಬರ್ತಾವಲ್ಲ, ಇವೆಲ್ಲ ತಮಗೂ ತಿಳಿದಿಲ್ಲ, ಬೇರೆಯವ್ರಿಗೆ ತಲೆಯಲ್ಲಿ ಹುಳ ಬಿಟ್ಬಿಡೋದು. ಹಾಗಾಗಿ ನಮ್ಮ ಆಚಾರ್ಯರು ಹಂಗಲ್ಲ. ಅಭ್ರಮಂ, ಭ್ರಮೆ ಇಲ್ಲ ಅವ್ರಿಗೆ.
ಭ್ರಮೆ ಇಲ್ಲ, ಬೇರೆಯವರಿಗೂ ಭ್ರಮೆ ಆಗದಂತೆ ಮಾಡ್ತಾರೆ, ಭ್ರಮೆ ಹೋಗುವಂತೆ ಮಾಡ್ತಾರೆ. ಭಂಗರಹಿತಂ, ಅವರ ಮಾತಿ ಯಾರು ಭಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೋತ್ರು ಅಂತ ಇಲ್ವೇ ಇಲ್ಲ. ಅದು ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಚಾಗಮಯೇವಹಿ ಅಂತಾರೆ. ಕೊನೆ ನಿರ್ಣಯ, ಅದು ನಿರ್ಣಯ ಅಂದ್ರೆ ನಿರ್ಣಯ ಅಷ್ಟೇ. ಅದು ಆ ರೀತಿಯಾಗಿ ಅದಕ್ಕೆ ಅಭ್ರಮಂ ಭಂಗರಹಿತಂ ಅಜಡಂ, ಅದು ಜಡ ಯಾವುದು ನದಿ. ಇವ್ರದ್ದು ಮಾತುಗಳು ಅಜಡ. ಅಜಡ ಅಂದ್ರೆ ಮಾತಾಡ್ತವೆ. ಯಾರು ಮಾತಾಡ್ರಿ? ಮಧ್ವಾಚಾರ ಮಾತಾಡಿದ್ರಿ ಏನ್ರಿ ಅಂದ್ರು. ಯಾರೋ ಒಬ್ರು ಪ್ರಾಜೆಕ್ಟಕ್ಕೆ ಹೋಗಿದ್ರು, ಮಧ್ವಾಚಾರ ಮಾತಾಡಿಲ್ಲ. ಮಧ್ವಾಚಾರ ಮಾತಾಡಿಲ್ಲ, ಮಧ್ವಾಚಾರ ಗ್ರಂಥ ಮಾತಾಡ್ತಾರೆ. ನೀವು ಯಾವುದೇ ಸರ್ವಮೂಲದ ಯಾವುದೇ ತಗೊಳ್ರಿ ಅಂತ ತೆಗೆದ್ರೆ ನೀವು ಮಧ್ವಾಚಾರ್ಯರ ಜೊತೆಗೆ ಸಂಭಾಷಣೆ ಮಾಡಿದಂಗೆ ಇರ್ತದೆ. ಅಲ್ಲಿ ಇರುವ ವಿಚಾರಗಳು ನಾವು ಅವ್ರ ಜೊತೆ ಇದ್ದೀವೇನಪ್ಪಾ. ಇವತ್ತು ಮಧ್ವನವಮಿ ಆಚಾರ್ಯ ಬದರಿಕಾಶ್ರಮದಲ್ಲಿದ್ದಾರೆ, ಅಲ್ಲಿ ಹೋಗಿ ವೇದವ್ಯಾಸ ದೇವರ ಹತ್ರ ಇದ್ದಾರೆ ಅಂತ ನಾವು ಹೇಳ್ತೇವೆ, ಸರಿ. ಮತ್ತೆ ಇಲ್ಲಿಲ್ಲಲ್ಲ ಅಂತ ಅನ್ನೋಂಗಿಲ್ಲ. ಪುಸ್ತಕಗಳೆಲ್ಲಿವೆಯೋ ಅಲ್ಲೆಲ್ಲ ಮಧ್ವಾಚಾರ್ಯ ಇರ್ತಾರೆ. ಅದಕ್ಕೆ ಗ್ರಂಥವೇ ಅವರೇ ಗ್ರಂಥ. ಆದ್ದರಿಂದ ಅಜಡಂ ವಿಮಲಂ, ಮಲ ಇಲ್ಲ ಅಂದ್ರೆ ಯಾವುದೇ ದೋಷಗಳಿಲ್ಲ, ಯಾವುದೇ ತರಹದ ದೋಷವಿಲ್ಲದ ಗ್ರಂಥಗಳು ಅಂದ್ರೆ ಆಚಾರ್ಯರ ವಾಣಿ. ಅದಕ್ಕೋಸ್ಕರವಾಗಿ ವಿಮಲಂ ಸದಾ, ಯಾವಾಗಲೂ ವಿಮಲಂ ಸದಾ ಆನಂದ ತೀರ್ಥಂ ಅತುಲಂ, ಆನಂದ ತೀರ್ಥಂ ಅತುಲಂ. ಅತುಲಂ ಅಂದ್ರೆ ಇದಕ್ಕೆ ಸಮಾನರೇ ಇಲ್ಲ, ಈಕ್ವಲ್ ಅನ್ನೋರಿಲ್ಲ. ಆಚಾರ್ಯರ ಪದವಿಯ ಆ ಸಮಾನತೆಯನ್ನು ಯಾರು ಹೊಂದಿಲ್ಲ. ಅತುಲಂ ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ, ನಮ್ಮ ತಾಪತ್ರಯಗಳನ್ನು ಕಳೆಯುವಂತಹ ಗುರುಗಳು ಮಧ್ವಾಚಾರ್ಯರು. ಜೊತೆಗೆ ಆನಂದ ತೀರ್ಥರು ಅಂತ ಬರೆದಿದ್ದಾರೆ. ಮಧ್ವಾಚಾರ್ಯರ ಇನ್ನೊಂದು ಹೆಸರು ಆನಂದ ತೀರ್ಥರು. ಅವ್ರಿಗೆ ಬಹಳ ಹೆಸರಿವೆ. ಅನುಮಾನ ತೀರ್ಥರು ಅಂತಿದೆ. ಅನುಮಾನ ತೀರ್ಥರು ಅಂದ್ರೆ ಒಬ್ಬ ಯಾವನೋ ತರ್ಕ ಮಾಡ್ಲಿಕ್ಕೆ ಬಂದ, ಅನುಮಾನ ಮಾಡಿದ, ಅವನ ಅನುಮಾನದೇ ಉತ್ತರ ಕೊಟ್ರು. ಒಂದು ಸಣ್ಣ ವಿಷಯ ಹೇಳ್ಬಿಡ್ತೇನೆ, ಅನುಮಾನ ಹೇಗೆ ಮಾಡಿದ್ರು ಅಂತ. ಈಗ ಕಪ್ಪೆ ಚಿಪ್ಪಿದೆ, ಕಪ್ಪೆ ಚಿಪ್ಪು ಅದು ಸೂರ್ಯನ ಬೆಳಕಿಗೆ ಬೆಳ್ಳಿಯಂತೆ ಕಾಣ್ತಾ ಇದೆ, ಆದ್ದರಿಂದ ಅದು ಬೆಳ್ಳಿ ಇಲ್ಲ ಅಲ್ಲಿ. ಹಾಗೆ ಈ ಜಗತ್ತು ಇಲ್ಲ, ತೋರ್ತದಷ್ಟೇ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಂತೆ ಈ ಪ್ರಪಂಚ ನಮಗೆ ಕಾಣ್ತಾ ಇದೆ, ಅದಲ್ಲ. ಕಾಣುವ ಜಗತ್ತೆಲ್ಲ ಸುಳ್ಳು, ಇದಿಲ್ಲವೇ ಇಲ್ಲ. ಇದೆಲ್ಲವೂ ಬ್ರಹ್ಮನೇ ಇರೋದರಿಂದ ಇದನ್ನ ಜಗತ್ತು, ಗೋಡೆ, ಮನುಷ್ಯ ಇದೆಲ್ಲ ಏನದು, ಈ ಮೈಕು, ಗಂಟೆ ಎಲ್ಲ ಸುಳ್ಳು, ಬ್ರಹ್ಮ ಒಂದೇ ಖರೆ, ಉಳಿದೆಲ್ಲ ಸುಳ್ಳು ಅಂತ ಹೇಳುವಂತಹ ಮಾತು ಆ ಕಪ್ಪೆ ಚಿಪ್ಪಿನಲ್ಲಿ ಇರುವ ರಜತದಂತೆ, ಅಂದ್ರೆ ಬೆಳ್ಳಿಯ ಒಂದು ಇದು ಕಾಣ್ತದೆ, ಅದಲ್ಲ ಅಂತ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಜಗತ್ ಮಿಥ್ಯಾ ಅವರು ವಾದ ಮಾಡೋದು ಹೇಗಂದ್ರೆ ಜಗತ್ ಮಿಥ್ಯಾ ದೃಶ್ಯತ್ವಾತ್, ದೃಶ್ಯತ್ವಾತ್ ಅಂದ್ರೆ ಕಣ್ಣಿಗೆ ಕಾಣುವುದರಿಂದ, ಶುಕ್ತಿ ರಜತವತ ಅಂತ ಉದಾಹರಣೆ ಕೊಟ್ಟರು. ಮಧ್ವಾಚಾರ್ಯ ಹೇಳಿದ್ರು ಜಗತ್ ಸತ್ಯಂ ಅಂದ್ರು. ಜಗತ್ ಸತ್ಯಂ ಮಿಥ್ಯಾ ಅಂತ ಹೇಳ್ತಿರಲ್ಲ, ನಾವು ಸತ್ಯ ಅಂತ ಹೇಳ್ತೇವೆ. ಜಗತ್ ಸತ್ಯಂ ದೃಶ್ಯತ್ವಾತ್, ಕಣ್ಣಿಗೆ ಕಾಣೋದ್ರಿಂದ ಅಂತ ಅವರು ಹೇಳ್ತಾರೆ. ಏನು ಉದಾಹರಣೆ ಕೊಡ್ತಾರೆ? ಘಟವತ ಅಂದ್ರು. ಒಂದು ಗಡಿಗೆ ಇದೆ, ನೀವು ಯಾರದ ಮನೆಯಲ್ಲಿ ಆದ್ರೂ ಒಂದು ಗಡಿಗೆ ನೋಡ್ರಿ, ಅದು ಗಡಿಗೆ ಬೇರೆ ಕಾಣ್ತದ? ಅದು ಗಡಿಗೆ ಅಲ್ರಿ, ಅದು ಬೇರೆ ಅಂತ. ಈಗ ಕೋಲ್ ಬಿದ್ದಿದ್ರೆ ಅಥವಾ ಒಂದೇನಾದ್ರೂ ಹಗ್ಗ ಬಿದ್ದಿದ್ರೆ ನೀವು ಹಾವು ಅಂತ ಹೇಳ್ಬೋದು, ಗಾಬರಿ ಆಗ್ಬೋದು. ಆಮೇಲೆ ನೋಡಿದ್ರೆ ಅದು ಹಗ್ಗ ಇರ್ತದೆ, ಮೊದಲು ನೋಡುವಾಗ ಅದು ಹಾವು ಅನಿಸ್ಬೋದು. ಆದ್ರೆ ಗಡಿಗೆಯನ್ನ, ಇವತ್ತು ನಿಮ್ಮ ಅನುಭವ ಹೇಳ್ರಿ, ನಿಮ್ಮ ಅನುಭವ, ನಮ್ಮ ಅನುಭವ, ಎಲ್ಲರ ಅನುಭವ, ಗಡಿಗೆಯನ್ನ ಅದು ಗಡಿಗೆ ಬಿಟ್ಟು ಬೇರೆ ಕಾಣ್ತದ? ಗಡಿಗೆ ಅಂತೆ ಈ ಗಂಟೆ ಇದೆಯಪ್ಪ, ಗಂಟೆ ಬೇರೆ ಕಾಣ್ತದ? ಗಂಟೆ ಅಂತೆ ಕಾಣ್ಬೇಕಲ್ಲ, ಯಾರು ನೋಡಿದ್ರು ಗಂಟೆನೇ ಕಾಣ್ಬೇಕಲ್ಲ, ಅದು ಬೇರೆ ಕಾಣಂಗಿಲ್ಲ. ನೀವು ಯಾವುದೋ ಒಂದು ಉದಾಹರಣೆ ಕೊಟ್ಟು ಜಗತ್ ಸುಳ್ಳು ಅಂತ ಹೇಳಬೇಡಿ. ಘಟವತ ಅಂದ್ರು ಮಧ್ವಾಚಾರ್ಯರು. ಗಡಿಗೆಯಂತೆ, ಗಡಿಗೆ ಹೇಗೆ ಸತ್ಯವೋ ಹಾಗೆ ಜಗತ್ ಸತ್ಯ. ಹೀಗೆ ಅನುಮಾನದಿಂದ ಉತ್ತರ ಕೊಟ್ಟಿದ್ದರಿಂದ ಅವ್ರನ್ನ ಅನುಮಾನ ತೀರ್ಥರು ಅಂತ ಕರೀತಾರೆ. ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ, ಮಧ್ವಾಚಾರ್ಯರನ್ನ ಆನಂದ ತೀರ್ಥರು ಅಂತ ಕರೆದಿದ್ದಾರೆ. ಯಾಕಂದ್ರೆ ಆನಂದ ಅಂದ್ರೆ ಮೋಕ್ಷ ಅಂತ ಅರ್ಥ. ಆನಂದ ಅಂದ್ರೆ ಈ ಲೌಕಿಕ ಆನಂದ ಅಲ್ಲ. ಈ ಲೌಕಿಕ ಆನಂದ ಎಷ್ಟರ ಮಟ್ಟಿಗೆ ಇರ್ತದಂದ್ರೆ, ನಾವೇನೋ ಸುಖವಾಗಿರ್ತೀವಿ, ಯಾರಾದ್ರೂ ಒಂದು ಏನೋ ಅಂದ್ಬಿಡ್ತಾರೆ, ಅಂದಾಗ ಅವನೇನಂದ, ಇವನೇನಂದ, ಅವನೊಂದಂದ, ಇವನೊಂದಂದ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ರೆ ಆನಂದ ಹೋಯ್ತು. ಆನಂದ ಎಲ್ಲಿ ತನಕ ಅಂದ್ರೆ ನಮ್ಮ ಮಟ್ಟಿಗೆ ನಾವಿರೋ ತನಕ ಆನಂದ ಅಷ್ಟೇ. ಪ್ರವಚನ ಮಾಡ್ತೀವಿ, ನನಗೊಂದು ಅವಕಾಶ ಸಿಕ್ಕಿದೆ, ಪ್ರವಚನ ಮಾಡ್ತಾ ಇದ್ದೇನೆ, ಎಲ್ಲ ಜನ ಕೇಳ್ತಾ ಇದ್ದಾರೆ ಅಂತ ಸಂತೋಷವಾಗಿ ನಾವು ಪ್ರವಚನ ಮಾಡ್ತೇವೆ, ಅದು ಆನಂದ ನನಗೆ, ಲೌಕಿಕ ಆನಂದ. ಹೊರಗೆ ಬಂದ ಮೇಲೆ ಏನ್ ಆಚಾರ್ಯ ಹಿಂಗೆ ಹೇಳ್ಬೇಕಾ, ನೀವು ಸರಿ ಹೇಳಿಲ್ಲ ನೋಡಪ್ಪ, ಇನ್ನೂ ಚೆನ್ನಾಗಿ ಓದ್ಕೊಂಡ್ಬರ್ಬೇಕು, ಏನೋ ಹೇಳಿಲ್ಲ ನೀವು ಅಂತ ಅಂದ್ಬಿಟ್ರೆ ನಮ್ದು ಹೋಯ್ತು ಆನಂದ ಎಲ್ಲ, ಅಲ್ಲಿ ಎಲ್ಲ ಹೋಯ್ತು. ಅದಕ್ಕಾಗಿ ಎಲ್ಲರದು ಹಾಗೇನೆ, ಏನೋ ಒಂದು ಕಾರ್ ತಗೊಂಡ್ರಿ, ಮನೆ ಕಟ್ಟಿದ್ರಿ, ಏನೇ ಮಾಡಿದ್ರು ಎಲ್ಲಿ ತನಕ ಆನಂದ? ಇನ್ನೊಬ್ಬರು ಬೈಯೋ ತನಕ ಆನಂದ. ಅವನೇನಂದ ಇವನೇನಂದ ತಲೆ ಕೆಡಿಸೋಬಾರ್ದು, ಅದು ಆನಂದ. ಹಾಗಿರ್ಬೇಕು ಲೌಕಿಕ, ಅದೇನು ಉಪಯೋಗ ಇಲ್ಲ. ಆದರೆ ಒಂದು ಆನಂದ ಇದೆ. ಆ ಆನಂದ ಯಾವುದು ಗೊತ್ತಾ? ಸ್ವರೂಪಾನಂದ ಆವಿರ್ಭಾವ, ಜೀವದ
ಮೂಲಭೂತವಾದ ಸ್ವರೂಪದ ಆನಂದ. ಆ ಆನಂದ ಮುಚ್ಚಿ ಹೋಗಿದೆ. ನಾವು ಬಂದಿದ್ದೇವೆ ಮುಚ್ಚಿ ಹೋಗ್ಬಿಟ್ಟು. ಈಗ ಮೇಲಿನ ದೇಹ ಅದಲ್ಲ, ಇದು ಸ್ಥೂಲ ದೇಹ. ಇದರ ಒಳಗೆ ಅನಿರುದ್ಧ ದೇಹ, ಅದರ ಒಳಗೆ ಲಿಂಗ ದೇಹ, ಅದರ ಒಳಗೆ ಸ್ವರೂಪ ದೇಹ, ಆತ್ಮ ಇರೋದು ಅಲ್ಲಿ. ಅಂತಹ ಆತ್ಮದ ಆನಂದ ಕಳ್ಕೊಂಡು ಬಿಟ್ಟಿದ್ದೇವೆ ನಾವಿಲ್ಲಿ ಬಂದು. ಕಾರಣ ಕರ್ಮದಿಂದ ಬಂದಿದ್ದೇವೆ. ಆ ಕರ್ಮದ ಒಂದು ಬಲದಿಂದ ನಮಗೆ ಪುಣ್ಯಕರ್ಮ, ಪಾಪಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಈ ಕರ್ಮದ ಜಂಜಾಟದಲ್ಲಿ ದೇವರು ನಮ್ಮನ್ನು ಇಲ್ಲಿ ಜಗತ್ತಿಗೆ ತಂದಿದ್ದಾನೆ. ಇಲ್ಲಿದ್ದೇವೆ, ಆನಂದವೇ ಇಲ್ಲ ನಮ್ಗೆ. ಆ ಆನಂದ ಬರಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಮೋಕ್ಷ ಪಡಿಬೇಕು. ಅದಕ್ಕೆ ಆ ಮೋಕ್ಷಕ್ಕೆ ಆನಂದ ಅಂತ ಹೆಸರು. ಆ ಆನಂದ ಕೊಡುವ ತೀರ್ಥ ಅಂದ್ರೆ ಶಾಸ್ತ್ರ. ಆನಂದವನ್ನು ತಂದು ಕೊಡುವ ಅಂದ್ರೆ ಮೋಕ್ಷವನ್ನು ತಂದು ಕೊಡುವ ಶಾಸ್ತ್ರವನ್ನು ಕೊಡುವ ಗುರುಗಳು ಆನಂದ ತೀರ್ಥಾಚಾರ್ಯರು ಅಂತ ಅವರಿಗೆ ಆನಂದ ತೀರ್ಥರು ಅಂತ ಹೆಸರು ಬಂದಿದೆ. ಅಂತಹ ಮಧ್ವಾಚಾರ್ಯರು ನಮಗೆ ದೊರಕಿದ್ದಾರೆ. ಅದಕ್ಕೆ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಕೆಡಬೇಡಿ ಅಂತ ದಾಸರು ನಮಗೆ ಎಚ್ಚರ ಕೊಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಅವರ ಸಿದ್ಧಾಂತದ ಬಗ್ಗೆ ನಾವು ಬೇಕಾದಷ್ಟು ತಿಳ್ಕೊಳ್ಬಹುದು. ಅನೇಕ ವಿದ್ವಾಂಸರಿದ್ದಾರೆ, ಪಾಠಗಳಲ್ಲಿ ಪಾಠವನ್ನು ಕೇಳುವವರಿದ್ದಾರೆ. ಹರಿಕಥಾಮೃತಸಾರದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಕನ್ನಡದ ಸಾಹಿತ್ಯದಲ್ಲಿ ಅನೇಕ ಶ್ರೀಮದಾನಂದ ತೀರ್ಥರ ಆ ತತ್ವದ ಸಾರ, ಅದರ ತಿರುಳನ್ನ, ಅದರ ಅದ್ಭುತವಾದಂತಹ ಸಾರಾಂಶವನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಆದರೂ ಕೂಡ ಇವತ್ತಿನ ಈ ಒಂದು ಉಪನ್ಯಾಸದಲ್ಲಿ ಕೆಲವು ವಿಚಾರಗಳನ್ನ ತಮಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ವೇದಗಳ ಅರ್ಥವನ್ನು ಬರೆದವರು ಮಧ್ವಾಚಾರ್ಯರು. ವೇದದಿಂದ ಪ್ರಾರಂಭ ಮಾಡೋಣ. ವೇದಕ್ಕೆ ಅರ್ಥ ಬರೆದವರು ಮಧ್ವಾಚಾರ್ಯರು. ವೇದಕ್ಕೆ ಅರ್ಥ ನಮಗೆ ಪಾರಾಯಣ ಇತ್ತು ಒಂದು ಕಾಲದಲ್ಲಿ. ಋಗ್ವೇದಿಗಳು, ಯಜುರ್ವೇದಿಗಳು ಇವತ್ತಿಗೂ ಇದ್ದಾರೆ, ಹಿಂದೂ ಇದ್ರು. ಅವರೆಲ್ಲ ಇಡೀ ಋಗ್ವೇದ ಪಾರಾಯಣ ಮಾಡೋರು ಕೆಲವರು, ಅಂದ್ರೆ ಪುರೋಹಿತರು ಅಂತ ನಾವು ಹೇಳ್ತೇವೆ. ಯಜುರ್ವೇದ, ಸಾಮವೇದ, ಅಥರ್ವವೇದ ಇದೆಲ್ಲ. ಆದರೆ ವೇದ ಪಾರಾಯಣ ಮಾಡಿದ ಕ್ಷಣಕ್ಕೆ ಅರ್ಥ ಆಗೋದಿಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳುವ ರೀತಿಯೂ ಬೇರೆ ಇದೆ. ಅದಕ್ಕೆ ವೇದಾಂಗಗಳ ಅವಶ್ಯಕತೆ ಇದೆ. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪ ಅಂತ 6 ಅಂಗಗಳು. ಅದಕ್ಕೆ ವೇದಾಂಗಗಳು ಅಂತ ಕರೀತಾರೆ. ಈ ವೇದಾಂಗಗಳನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ವೇದವನ್ನ ಓದುವ ಕ್ವಾಲಿಫಿಕೇಶನ್ ಬರ್ತದೆ. ಈ ನಮ್ಮಲ್ಲಿ ಹೆಂಗೊಂದು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಮೊದಲು PUC ತನಕ ಬರ್ಬೇಕಲ್ಲಮ್ಮ. ಹುಟ್ಟಿದ ಕೂಡಲೇ ಇಂಜಿನಿಯರಿಂಗ್ ಓದಕ್ಕೆ ಬಹಳ ಬುದ್ಧಿವಂತ ಇರ್ಬೇಕಷ್ಟೇ ಅವನು, ಇಷ್ಟೇ ಇಲ್ಲ ಅಂತ ಅಂತಿಲ್ಲ. ಸಾಮಾನ್ಯ ಜನರಿಗೆ ಈ ಒಂದು ವ್ಯವಸ್ಥೆ ಅಂತ ಇರ್ತದೆ. ಅದಕ್ಕೆ ನಮ್ಮ ವೇದವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ವೇದಾಂಗ ಓದಬೇಕು. ಅದು ವೇದಾಂಗವೂ ಕಷ್ಟವೇ ನಮಗೆ. ಆದ್ರಿಂದ ಮಧ್ವಾಚಾರ್ಯ ಏನ್ ಮಾಡಿದ್ರು, ಕಲಿಯುಗದಲ್ಲಿ ಎಲ್ಲರಿಗೂ ವೇದದ ಸರಿಯಾದ ಅರ್ಥ ಆಗಲಿ ಅಂತ ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಕೆಲವು ಸೂಕ್ತಗಳಿಗೆ ಮಾಡಿದ್ದಾರೆ, ಪೂರ್ಣ ಋಗ್ವೇದಕ್ಕೆ ಮಾಡಲಿಲ್ಲ. ಕೆಲವು ಸೂಕ್ತಗಳಿಗೆ ಅರ್ಥವನ್ನು ಬರೆದು ಆ ಯಾವ ರೀತಿಯಿಂದ ವೇದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಒಂದು ಕಡೆ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಅನೇಕ ಜನ ಶಿಷ್ಯರು ಬಂದು ನಮಸ್ಕಾರ ಮಾಡಿದ್ರು. ಮಧ್ವಾಚಾರ್ಯರು ಬಂದಿದ್ದಾರೆ ಗುರುಗಳು ಅಂದ್ಕೂಳೆ ನಮಸ್ಕಾರ ಮಾಡಿ ಸ್ವಾಗತ ಮಾಡಿ, ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ. ಐತರೇಯ ಮತ ಕಿಂಚನ ಸೂಕ್ತಂ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ಮರ್ಯಾದೆ ಏನ್ ಬಂದಿರ್ತದೆ ನೋಡ್ರಿ, ಅದು ಅಪಾಯ. ಆಚಾರ್ಯರು ಬಂದಿದ್ದಾರೆ, ದೊಡ್ಡ ಆಚಾರ್ಯರು ನಮಸ್ಕಾರ ಆಗ್ಲಿ ಸ್ವಾಮಿ, ಅನುವಾದ ಆಗ್ಲಿ, ಏನೋ ಒಂದು ನಾವೇನೋ ಹೇಳ್ಬಿಟ್ರಲ್ಲ, ಎದ್ದಂತ ಹೇಳಿದ್ರು. ನಮಗ್ ಗೊತ್ತಿಲ್ಲದೆ ಇದ್ದದ್ದನ್ನ ಇಂಥ ವಿಷಯ ಹೇಳ್ರಿ ಅಂದ್ಬಿಟ್ರು. ಫಜಿತಾಗಿ ಬಿಡ್ತದೆ. ಏನೋ ಓದ್ಕೊಂಡಿರ್ತಾರೆ ಸರಿ, ಓದ್ದೇ ಇದ್ದದ್ದು ಹೇಳಿದ್ರೆ ಕಷ್ಟ. ಮಧ್ವಾಚಾರ್ಯರಿಗೆ ಸ್ವಾಮಿಗಳು ಅಂತ ಗೌರವ ಕೊಟ್ಟರು, ಎದ್ದು ಅಂತ ಹೇಳಿದ್ರು. ಐತರೇಯ ಸೂಕ್ತದ ಬಗ್ಗೆ ಹೇಳಿ ಅಂದ್ಬಿಟ್ರು. ಮಧ್ವಾಚಾರ್ಯ ಸರ್ವಜ್ಞ ನಾಮದ್ ಬೇರೆ, ಅಂದ್ರೆ ಹೆಂಗ್ ಫಜಿತೆ, ಎಷ್ಟು ಸಮಸ್ಯೆ ಆಗ್ತದೆ ನೋಡ್ರಿ. ಅವರು ಬಹಳ ಮರ್ಯಾದೆ ಮಾಡಿ ಮೇಲೆ ಕೂಡಿಸಿದ್ದಾರೆ. ಐತರೇಯದ ಬಗ್ಗೆ ಹೇಳ್ರಿ ಅಂದ್ರು. ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್. ನೀವು ಐತರೇಯದ ಬಗ್ಗೆ ಹೇಳ್ರಿ ಅಂತ ಹೇಳಿಲ್ಲ, ಒಂದು ಸೂಕ್ತವನ್ನ ಹೇಳಿ ಈ ಮಂತ್ರಕ್ಕೆ ಅರ್ಥ ಹೇಳ್ರಿ ಅಂದ್ರು ಮಧ್ವಾಚಾರ್ಯರು. ಮೇಘ ಗಂಭೀರವಾದ ಸ್ವರದಿಂದ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ರು ಆ ಮಂತ್ರಕ್ಕೆ. ಅವರು ಮುಗಿದ ತಕ್ಷಣ ಎದ್ದು ನಿಂತರವರು. ಅವ್ರೇನ್ ಹೇಳಿದ್ರು, ಇದಕ್ಕೆ ಈ ಅರ್ಥ ಅಲ್ಲ, ಈ ಅರ್ಥ ಅಂತ ತಮ್ಮದೊಂದು ಅರ್ಥ ಹೇಳಿದ್ರು. ಹೇಳಿದ ತಕ್ಷಣ ಮಧ್ವಾಚಾರ್ಯ ಏನ್ ಹೇಳಬೇಕು, ವೇದಕ್ಕೆ 3 ಅರ್ಥ, ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ 10 ಅರ್ಥಗಳು, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳು ಅಂತ ಹೇಳಿ. ಅವ್ರಿಗೂ ಆಡಿಯನ್ಸ್ ಎಲ್ಲ ಕೂತವರೆಲ್ಲ ನಗ್ಲಿಕತ್ಬಿಟ್ರು. ಈ ಮಧ್ವಾಚಾರ್ಯರಿಗೆ ಏನೋ ಗೊತ್ತಿಲ್ಲ, ಏನೇನೋ ಹೇಳ್ತಾ ಇದ್ದಾರೆ. ಎಂದೆಂದೂ ಸಾಧ್ಯ ಇಲ್ಲ. ವೇದಕ್ಕೆ 3 ಅರ್ಥ, ಮಹಾಭಾರತ ಒಂದೊಂದು ಶ್ಲೋಕಕ್ಕೆ 10 ಅರ್ಥಗಳೇ, ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ. ಏನು ಹೇಳಿಬಿಟ್ರೆ ಆಯ್ತಾನೆ ಹೀಗೆ. ಅದಕ್ಕೆ ಅವ್ರೇನಂದ್ರು, ಹಾಗಾದ್ರೆ ಒಂದು
100 ಅರ್ಥ ಹೇಳ್ರಿ ಎಂದು ಅಂದಿರದ್ಮೇಲೆ ಹೇಳ್ಬಿಡ್ರಿ ಎಂದು ಮಧ್ವಾಚಾರ್ಯ ಹೇಳಿಕ್ ಪ್ರಾರಂಭ ಮಾಡಿದ್ರು. ಒಂದು ಕಂಡೀಷನ್ ಹಾಕಿದ್ರು, ನಾನು ವಿಷ್ಣು ಸಹಸ್ರನಾಮದ ವಿಶ್ವಂ ಅನ್ನೋ ಶಬ್ದಕ್ಕೆ 100 ಅರ್ಥ ಹೇಳ್ತೇನೆ. ಅದು ವ್ಯಾಕರಣಬದ್ಧವಾಗಿ ಧಾತು ಪ್ರತ್ಯಯ ಆಮೇಲೆ ಅದಕ್ಕೆಲ್ಲ ಏನು ಬೇಕದೆಲ್ಲ ವ್ಯಾಕರಣಬದ್ಧವಾದ ರೀತಿಯಲ್ಲಿ ಅಂದ್ರೆ ಆ ಧಾತು ರೂಪಗಳನ್ನು ತೋರಿಸ್ತೇನೆ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಅಂತ ಬರೀತಾರೆ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾನ್ ಪ್ರತಿದರ್ಶ ಶುದ್ಧಧೀಹಿ. ಶುದ್ಧಧೀಹಿ ಅಂದ್ರೆ ಮಧ್ವಾಚಾರ್ಯರು, ಶುದ್ಧವಾದ ಬುದ್ಧಿಯುಳ್ಳ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ವಿಶ್ವಂ ಶಬ್ದಕ್ಕೆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ. ಪ್ರತ್ಯಯ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು? ಈಗ ರಾಮ ಅನ್ನೋದು ಪ್ರಕೃತಿ, ಅದಕ್ಕೆ ಪ್ರತ್ಯಯ ಯಾವುದು ಅಂದ್ರೆ ಉ. ಅವಾಗ ರಾಮನು ಪ್ರಥಮ ವಿಭಕ್ತಿ ಆಯ್ತು. ಅನ್ನು ರಾಮನನ್ನು, ಇಂದ ರಾಮನಿಂದ, ಗೋಸ್ಕರ ರಾಮನಿಗೋಸ್ಕರ, ದೆಸೆಯಿಂದ ರಾಮನ ದೆಸೆಯಿಂದ, ಅಂದ್ರೆ ರಾಮನ, ಅಲ್ಲಿ ರಾಮನಲ್ಲಿ. ಇವೆಲ್ಲ ಏನು ಅವಲ್ಲ ಪ್ರತ್ಯಯಗಳು. ಪ್ರಕೃತಿ ಯಾವುದು? ರಾಮ. ಪ್ರಕೃತಿ ಅಂದ್ರೆ ಮೂಲ. ಪ್ರಕೃತಿಗೆ ನೀವು ಪ್ರತ್ಯಯಗಳನ್ನು ಸೇರಿದಾಗ ಶಬ್ದ ನಿರ್ಮಾಣ ಆಗ್ತದೆ. ಅದರಂತೆ ಧಾತುಗಳು, ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರತ್ಯಯಗಳು ಇವೆಲ್ಲ ಇರ್ತದೆ ವ್ಯಾಕರಣದಲ್ಲಿ ವಿಷಯ. ಮಧ್ವಾಚಾರ್ಯರು ಎಂಥ ಜ್ಞಾನಿಗಳು ಅಂದ್ರೆ ಅವರು ವಿಶ್ವಂ ಶಬ್ದಕ್ಕೆ ಒಂದು 50-60 ಅರ್ಥ ಹೇಳ್ತಾ ಹೋದ್ರು. ಹೀಗೆ ಅವರು ಒಂದು ಕಂಡೀಷನ್ ಹಾಕಿದ್ರು, ನಾನು ನಿಮಗೆ ಹೇಳ್ತೇನೆ, ನೀವು ನನಗೆ ತಿರುಗಿ ಹೇಳ್ಬೇಕದ. ನಾನು ಅಂದ್ರೆ ಧಾರಣ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಮತ್ತೆ ಹೇಳ್ಬೇಕು ಅಂತ. ಅವರು ಒಂದು 50-60 ಹೇಳೋದ್ರೊಳಗೆ ಎದ್ದು ನಿಂತು ಬಿಟ್ರು, ನಮಸ್ಕಾರ ಮಾಡಿದ್ರು. ಸ್ವಾಮಿ, ನಮಗೆ ತಿರುಗಿ ಹೇಳಿಕ್ಕೆ ಆಗುದಿಲ್ಲ, ಸೋತಿದ್ದೇವೆ. ಹೀಗೆ ಮಧ್ವಾಚಾರ್ಯರು 100 ಅರ್ಥಗಳನ್ನ ಹೇಳಿ ಅದ್ಭುತವಾದ ಸರ್ವಜ್ಞತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕಾಗಿ ಮಧ್ವಾಚಾರ್ಯರಿಗೆ ಗೊತ್ತಿರುವ ವ್ಯಾಕರಣ ಈ ನಾವು ಓದಿದ ವ್ಯಾಕರಣ ಅಲ್ಲ. ಏನು ಸಿದ್ಧಾಂತ ಕೌಮುದಿ ಅಂತ ಇದೆ, ಮತ್ತೆ ಪಾಣಿನಿ ವ್ಯಾಕರಣ ಅಂತ ಇದೆ. ಆ ಪಾಣಿನಿ ವ್ಯಾಕರಣ, ಅದಕ್ಕೆ ಪತಂಜಲಿ ಮಹಾಭಾಷ್ಯ, ಅದಕ್ಕೆ ಭಟ್ಟೋಜಿ ದೀಕ್ಷಿತನ ವ್ಯಾಕರಣ ವಿಷಯ, ಇದು ಸಿದ್ಧಾಂತ ಕೌಮುದಿ. ಇವೆಲ್ಲ ನಾವು ವಿದ್ಯಾಪೀಠದಲ್ಲಿ ಸ್ವಲ್ಪ ಸ್ವಲ್ಪ ಓದ್ಕೊಂಡಿದ್ದೇವೆ ವ್ಯಾಕರಣದ ಬಗ್ಗೆ. ಇಲ್ಲಾಂದ್ರೆ ಸಂಸ್ಕೃತ ಭಾಷೆನೇ ಬರೋದಿಲ್ಲ, ಓದ್ಲೇಬೇಕು ಅದನ್ನ. ಆದ್ರೆ ಮಧ್ವಾಚಾರ್ಯ ಅಂತವ್ರು ಅಂದ್ರೆ ಮಹಾವ್ಯಾಕರಣಾಂಬೋಧಿ ಮಂಥ ಮಾನಸ ಮಂದರಂ ಕವಯಂತಂ ರಾಮ ಕೀರ್ತ್ಯ ಹನುಮಂತ ಉಪಾಸ್ಮಹೇ. ಈ ವ್ಯಾಕರಣ ಅಲ್ಲ, ಮಹಾವ್ಯಾಕರಣವನ್ನ ಓದಿದವರು ಮಧ್ವಾಚಾರ್ಯರು. ಹೀಗಾಗಿ ಆ ವಿಶ್ವಂ ಶಬ್ದಕ್ಕೆ 100 ಅರ್ಥವನ್ನು ಹೇಳಿದ್ದಾರೆ. ನಾನು ಆ ಕಥೆಯನ್ನ ಓದಿದ್ದೆ, ಸುಮಧ್ವ ವಿಜಯದಲ್ಲಿ ಇದೆಲ್ಲ ಕಥೆ ಬರ್ತಾ ಇದೆ. ಆ ಎಲ್ಲ ಜ್ಞಾನಿಗಳು ಕೂಡ ನಮಸ್ಕಾರವನ್ನು ಮಾಡಿ, ನೀವು ಮಹಾಜ್ಞಾನಿಗಳು, ಬಹಳ ಶ್ರೇಷ್ಠವಾದ ಜ್ಞಾನಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರು ಅಂದ್ರೆ, ಒಂದು ಸಮುದ್ರವನ್ನು ಕೆರೆಯಲ್ಲಿಟ್ಟಂತ ಆಯ್ತು ಅಂತ. ಒಂದು ಸಮುದ್ರ ತಂದು ಕೆರೆಯಲ್ಲಿ ಹಿಡಿಸೋದಿಲ್ಲ, ಹಾಗೆ ನಿಮ್ಮ ಜ್ಞಾನ ಸಮುದ್ರ, ನಮ್ಮದು ತಲೆ ಒಂದು ಕೆರೆ ಇದ್ದ ಹಾಗೆ, ಇದರಲ್ಲಿ ಏನು ತುಂಬಲಿಕ್ಕೆ ಆಗ್ತದೆ ಅಂತ ಶರಣಾಗತರಾದರು ಅಂತ ಬರ್ತಾ ಇದೆ ಮಧ್ವಾಚಾರ್ಯರ ಕಥೆಯಲ್ಲಿ. ಇದನ್ನು ನಾನು ಓದಿದ್ದೆ ನಮ್ಮ ಗುರುಗಳ ಮನೆಯಲ್ಲಿ ಮಧ್ವ ವಿಜಯ ಓದಬೇಕಾದ್ರೆ. ನನಗೆ ಎಲ್ಲಿಯಾದ್ರೂ ಒಂದು ಕಡೆ 100 ಅರ್ಥ ಹೇಳಿದವರು ಇದ್ದಾರೇನೋ ಅಂತ, ಒಂದು ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ ಹೇಳಿದವರಿದ್ದಾರೆ ಅಂತ ನೋಡಿದಾಗ, ಮಂತ್ರಾಲಯದ ರಾಯರ ಪರಂಪರೆ ಹಿಂದಿನವರು ಪ್ರಾಚೀನರಾಗಿರ್ತಕ್ಕಂಥ ವಿಜಯೀಂದ್ರ ಕರಾರ್ಜೋತ್ಥ ಸುಧೀಂದ್ರ ವರಪುತ್ರಕಃ ರಾಯರೆಂತವರಪ್ಪ? ವಿಜಯೀಂದ್ರರ ಶಿಷ್ಯರಾದ ಸುಧೀಂದ್ರರ ಕರಸಂಜಾತರು ಅಂತೇನೆ ಹೇಳ್ತಾರಲ್ಲ. ಕುಂಭಕೋಣಂದಲ್ಲಿರುವ ವಿಜಯೇಂದ್ರ ಸ್ವಾಮಿಗಳು ಒಂದು ಗ್ರಂಥ ಬರೆದಿದ್ದಾರೆ. ನಾರಾಯಣ ಶಬ್ದಕ್ಕೆ 100 ಅರ್ಥ ಬರೆದಿದ್ದಾರೆ. ನಾರಾಯಣ ಶಬ್ದಕ್ಕೆ ಒಂದು 100 ಅರ್ಥ, 100ಕ್ಕಿಂತ ಅಧಿಕ. ಆ ಗ್ರಂಥವನ್ನು ಒಂದು ಸಲ ಓದಿದೆ ನಾನು. ನಾರಾಯಣ ಶಬ್ದಕ್ಕೆ ಏನೇನು ಅರ್ಥ ಬರೆದಾರೆ ನೋಡಿದಾಗ ಮಧ್ವಾಚಾರ್ಯ ಹೇಳಿದ್ದು ಸತ್ಯ ಅಂತ ನಮಗೆ ಹಾಗೆ ಅನಿಸ್ತು. ಯಾಕಂದ್ರೆ ಮುಂದಿನವರೆಲ್ಲ ಅದನ್ನ, ಮಧ್ವಾಚಾರ್ಯರು ಸಮರ್ಥರೇ, ಆದ್ರೆ ಅವರಲ್ಲಿ ಬರೀಲಿಕ್ಕೆ ಹೋಗ್ಲಿಲ್ಲ. ಅವರು ಹೇಳಿದಷ್ಟ ಕಥೆಯಲ್ಲಿ ಬರ್ತದೆ ಅಂದ್ರೆ ಸಾಧ್ಯ ಇದೆ ಅಂತ ಹೇಳಿದಾಗ ಅದನ್ನೇ ಮಾರ್ಗದರ್ಶನವಾಗಿ ಇಟ್ಟುಕೊಂಡು ಮಧ್ವಾಚಾರ್ಯರ ಅನುಗ್ರಹದಿಂದ ವಿಶೇಷವಾಗಿ 100 ಅರ್ಥಗಳನ್ನು ವಿಜಯೇಂದ್ರ ಸ್ವಾಮಿಗಳು ನಾರಾಯಣ ಶಬ್ದಕ್ಕೆ ಬರೆದಿದ್ದಾರೆ. ಅದರಲ್ಲಿ ನಾರಾಯಣ ಶಬ್ದದ ಅರ್ಥದಲ್ಲಿ 1-2 ಹೇಳ್ತೇನೆ, ಅಂದ್ರೆ ಅವರು ಬರೆದಂತ ರೀತಿಯಲ್ಲಿ. ಅದು ಮಧ್ವಾಚಾರ್ಯರಿಗೆ ಪ್ರೀತಿ ಆಗ್ತದೆ ಅಂತ ನಾವು ಇಟ್ಕೊಳ್ಳೋಣ, ರಾಯರಿಗೂ ಪ್ರೀತಿ, ಯಾಕಂದ್ರೆ ಅವ್ರ ಗುರುಗಳು ಆದ್ದರಿಂದ. ನಾರಾಯಣ ಅಂದ್ರೆ ಏನು, ನಿಮಗೆ ಗೊತ್ತಿರುವಂತಹದ್ದು ಏನು ಅರ್ಥ? ನಾರಾಯಣ ಅಂದ್ರೆ ನಾರಾಯಣ, ನಮಗೇನು ಗೊತ್ತಿರಿ ಅಂತ ಹೇಳ್ಬೋದು ಕೆಲವರು. ನಾರ ಅಂದ್ರೆ ನೀರು, ನಾರ ಅಂದ್ರೆ ಸಂಸ್ಕೃತದಲ್ಲಿ ನೀರು, ಅಯನ ಅಂದ್ರೆ ಮನೆ, ನೀರಿನಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾನೆ, ಆದ್ದರಿಂದ ನಾರಾಯಣ. ಸರಳ, ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಸರಳ. ದೇವರಿಗೆ ನಾರಾಯಣ ಅಂತ ಯಾಕೆ ಹೆಸರು ಅಂದ್ರೆ, ಆ ಸಮುದ್ರದಲ್ಲಿ ಸಮುದ್ರ ಶಯನ ಆಗಿದ್ದಾನಲ್ಲ, ನೀರಿನಲ್ಲಿ, ನಾರ ಅಂದ್ರೆ ನೀರು, ಅಯನ ಅಂದ್ರೆ ಮನೆ, ಒಂದು ನೀರಿನಲ್ಲಿ ಮನೆ ಮಾಡ್ಕೊಂಡ, ಆದ್ದರಿಂದ ನಾರಾಯಣ ಅಂತ ಹೆಸರು ಬಂತು. ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ, ನಾರ ಅಂದ್ರೆ ಗುಣಗಳು,
ಆ ಗುಣಗಳನ್ನು ಅಯನ ಆಶ್ರಯ, ಅವನಲ್ಲಿ ಆಶ್ರಯ ಮಾಡಿಕೊಂಡಿವೆ. ಎಲ್ಲ ಗುಣಗಳು ಜಗತ್ತಿನಲ್ಲಿ ಇರಬೇಕಾದ ಅನಂತ ಕಲ್ಯಾಣ ಗುಣಗಳೇನಿವೆ ಅವೆಲ್ಲವೂ ಭಗವಂತನಲ್ಲಿವೆ. ನಮ್ಮಲ್ಲಿ ಯಾವೂ ಇಲ್ಲ. ಅನಂತ ಪಾಪಗಳಿವೆ, ಅನಂತ ದೋಷಗಳಿರಬಹುದು, ಆದ್ರೆ ಪರಮಾತ್ಮನಲ್ಲಿ ಅನಂತ ಗುಣಗಳಿವೆ. ಅದಕ್ಕೆ ನಾರ ಅಂದ್ರೆ ಗುಣ, ಅಯನ ಅಂದ್ರೆ ಅದಕ್ಕೆ ಆಶ್ರಯ. ಇದು ಎರಡನೇ ಅರ್ಥ. ಇನ್ನೊಂದು ಅರ್ಥ ಮಾಡುವುದು, ಅರಾಹ ಅಂದ್ರೆ ಪಾಪಗಳು, ದೋಷಗಳು. ನ ಇಲ್ಲ, ನ ಅರಾಹ, ಅಯನ ಯಾವ ದೋಷಗಳೂ ಇಲ್ಲದವ, ಆದ್ದರಿಂದ ನಾರಾಯಣ ಅಂತ ಇನ್ನೊಂದರ್ಥ. ಸಾಮಾನ್ಯವಾಗಿ ಕೆಲವರಲ್ಲಿ ಗುಣಗಳಿವೆ ಅಂತ ಹೇಳುವಾಗ ದೋಷಗಳು ಇರ್ಬೋದಲ್ಲ ಅಂತ ಹೇಳ್ಬೋದು. ಕತ್ಲ ಅಂತಾರಲ್ಲ, ಎಲ್ಲೆಲ್ಲಿ ಬೆಳಕದಲ್ಲಿ ಕೆಳಕತ್ಲ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನಲ್ಲಿ ಗುಣಗಳಿವೆ ಅಂತ ಹೇಳಿದಾಗ ದೋಷಗಳು ಇರ್ಬೋದಲ್ಲ ಅಂದ್ರೆ ಇಲ್ಲ ಅಂತ ಹೇಳಿಕ್ಕೆ ನಾರಾಯಣ ಶಬ್ದಾರ್ಥ. ಈಗ 3 ಅರ್ಥ ನೋಡಿದ್ವಿ. ನೀರಿನಲ್ಲಿ ಮನೆ, ಗುಣಗಳಿಗೆ ಆಶ್ರಯ, ಯಾವ ದೋಷಗಳಿಲ್ಲದವ ಅಂತ ಅರ್ಥ ಹೇಳಿದ್ವಿ. ಈ ಮುಂದಿನ ನಾರಾಯಣ ಶಬ್ದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾರೆ. ಅವರು ಬಹಳ ಬರೆದಿದ್ದಾರೆ, ನಾವು ಒಂದು ಮಾತ್ರ ಇಲ್ಲಿ ನೋಡೋಣ. ಅಲ್ಲಿ ನಾರಾಯಣ ಅಂತಿದೆಯಲ್ಲ, ಅದರಲ್ಲಿ ನಾರ ಅಂತ ಒಂದು ಶಬ್ದ, ಅ ಅಂತ ಒಂದು ಶಬ್ದ, ಯ ಅಂತ ಒಂದು ಶಬ್ದ, ನ ಅಂತ ಒಂದು ಶಬ್ದ. ನಾರ, ಅ, ಯ, ನ ಇಷ್ಟು ಜೋಡಿಸಿ ಅರ್ಥವನ್ನು ನೋಡಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ನಾರ ಅಂದ್ರೆ ಯಾರು? ನರ ಅಂತ ಒಬ್ರು, ಅವರೇ ಅರ್ಜುನ. ಮಹಾಭಾರತದಲ್ಲಿ ಅರ್ಜುನನಿಗೆ ವಿಜಯ ಅಂತನೂ ಹೆಸರಿದೆ, ಪಾರ್ಥ ಅಂತೂ ಹೆಸರಿದೆ, ಕೌಂತೇಯ ಅಂತೂ ಹೆಸರಿದೆ. ಅದರಂತೆ ಇನ್ನೊಂದು ಹೆಸರಿದೆ, ಏನು? ನರ. ನರ ಅಂದ್ರೆ ಅರ್ಜುನ. ಆ ಅರ್ಜುನ ಅಂದ್ರು ನರ ಅಂದ್ರೆ ಅರ್ಜುನ, ನಾರ ಅಂದ್ರು ಒಂದೇ. ನಾರ ಅಂದ್ರು ಅರ್ಜುನ, ನರ ಅಂದ್ರೆ ಅರ್ಜುನ. ಇನ್ನು ಮುಂದೆ ಅ ಅದಲ್ಲ, ಅ ಅಂದ್ರೆ ಭೀಮಸೇನ. ಅ ಶಬ್ದಕ್ಕೆ ಏನರ್ಥ ಅಂದ್ರೆ ಪೂರ್ಣಜ್ಞಾನ ಉಳ್ಳವರು ಅಂತ ಅರ್ಥ. ಭೀಮಸೇನ ದೇವರು ಪೂರ್ಣಜ್ಞಾನ ಉಳ್ಳವರು. ಯಾಕಂದ್ರೆ ಭೀಮ ಅನ್ನೋ ಶಬ್ದ ಇದೆಯಲ್ಲ, ಅದರ ಅರ್ಥ ಏನು ಗೊತ್ತಾ? ಭೀ ಅಂದ್ರೆ ಭೃತಾಹ, ತುಂಬಿಕೊಂಡವ. ಮಾ ಅಂದ್ರೆ ಜ್ಞಾನ. ಭೀ ಅಂದ್ರೆ ತುಂಬಿಕೊಂಡವರು, ಮಾ ಅಂದ್ರೆ ಜ್ಞಾನ. ಅಂದ್ರೆ ಜ್ಞಾನವನ್ನು ಪೂರ್ಣ ತುಂಬಿಕೊಂಡವರು ಭೀಮಸೇನ ದೇವರು. ಆ ಅರ್ಥ ಇರೋದ್ರಿಂದ ಅ ಅಂದ್ರೆ ಭೀಮ. ಇನ್ನು ಯ ಅಂದ್ರೆ ಗೊತ್ತಿರಬೇಕಲ್ಲ, ಯಮಧರ್ಮ. ಯಮಧರ್ಮ ಅಂದ್ರೆ ಯಾರು? ಧರ್ಮರಾಜ. ಹೀಗೆ ಧರ್ಮ. ಈ 3 ಜನರನ್ನ ನ ಅಂದ್ರೆ ನಯತಿ. ಒಂದು ಸಲ ಕೃಷ್ಣ ಅವತಾರದಲ್ಲಿ ಈ 3 ಜನರನ್ನು ಕರ್ಕೊಂಡು ಹೋದ. ನಯತಿ ಅಂದ್ರೆ ಕರ್ಕೊಂಡು ಹೋದ. ಯಾವ ಕಾಲದಲ್ಲಿ ಕರ್ಕೊಂಡು ಹೋದ, ಹೇಗೆ ಕರ್ಕೊಂಡು ಹೋದ ಅನ್ನೋದಕ್ಕೆ ನಾರಾಯಣ ಶಬ್ದಾರ್ಥ. ಅರ್ಜುನನನ್ನು, ಭೀಮನನ್ನು, ಧರ್ಮರಾಜನನ್ನು ಕರೆದುಕೊಂಡು ಹೋದವನಾದ್ದರಿಂದ ನಾರಾಯಣ ಅಂತ ಪರಮಾತ್ಮನಿಗೆ ಹೆಸರು. ಎಷ್ಟು ಸುಂದರವಾಗಿ ಅರ್ಥ ಇದೆ ಅಲ್ಲ? ನೀವು ಅನ್ಬೋದು, ಯಾವಾಗ ಕರ್ಕೊಂಡು ಹೋದ? 18 ದಿನ ರಥದ ಮೇಲೆ ಕರ್ಕೊಂಡು ಹೋದ್ನಲ್ಲ, ಅವನೇ ನಡೆಸಿದವ. ನಯತಿ ಅಂದ್ರೆ ನಡೆಸಿದವ. 18 ದಿನ ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನು ಕರೆದುಕೊಂಡು ಹೋದ ಅಂತ. ಆದ್ದರಿಂದ ನಾರ ನಯತಿ, ನಾರಂ ನಯತಿ, ಅರ್ಜುನಂ ನಯತಿ. ಒಂದು ಅನ್ವಯ. ಇನ್ನೊಂದು ಅನ್ವಯ ನೋಡಿಬಿಡೋಣ. ಏನು ವಿಜೇಂದ್ರ ಸ್ವಾಮಿಗಳ ಪಾಂಡಿತ್ಯ. ಅಮ್ಮ ನಯತಿ ಅಂದ್ರೆ ನಮ್ಮ ಅಂದ್ರೆ ಭೀಮಸೇನಂ. ಎಲ್ಲಿ ಕರ್ಕೊಂಡು ಹೋದ? ಜರಾಸಂಧನ ಕಡೆ ಕರ್ಕೊಂಡು ಹೋದ. ಕೃಷ್ಣ ಹೇಳಿದ ಮೇಲೆ ಬಂದದ್ದು, ಬಾಪ ಹೋಗೋಣ, ಅಲ್ಲಿ ಕೆಲಸ ಇದ್ದೇನೆ ಎಂದು. ಯಾಕೆ ಸ್ವಾಮಿ, ಏನ್ ಕೆಲಸ? ಅವ ಜರಾಸಂಧ ಅಂತಿದ್ದಾನ, ಅವನು ಮುಗಿಸ್ಬೇಕು, ಅದಕ್ಕೆ ನೀನೇ ಬಾ. ಅವಾಗ ಭೀಮಸೇನ ದೇವರಂದ್ರು, ಸ್ವಾಮಿ ನೀವು ಇದ್ದಿರಲ್ಲ, ನಿಮ್ಮ ಹತ್ರ 17 ಸಲ ಬಂದಿದ್ನಲ್ಲ ಇದ್ದಕ್ಕೆ. 17 ಸಲ ಬಂದಾಗ ಅವಾಗ ಮುಗಿಸ್ಬೋದ? ಇಲ್ಲ, ಮತ್ತೆ ನಮ್ಮ ಸಲುವಾಗಿ ಯಾಕೆ ಇಟ್ಟಿರಿ ಅಂತ ಕೇಳಿದ್ರು. ಇಲ್ಲಪ್ಪ, ನೀನು ಹನುಮಂತನಾಗಿದ್ದಾಗ ಕೈಯಲ್ಲಿ ಸಿಕ್ಕಂತಹ ರಾವಣನನ್ನ ಸುಮಾರು ಮಾಡಲಿಲ್ಲ. ಅಕ್ಷಕುಮಾರನನ್ನ ಕೊಂದಿ. ರಾವಣನ ಮಗನಾದ ಅಕ್ಷಕುಮಾರನನ್ನ ಕೊಂದಿ, ಕೊನೆ ಮಗ, ಸಣ್ಣ ಚಿಕ್ಕ ಮಗ. ಇವನು ಎರಡನೇದವ ಯಾರು? ಮೊದಲನೇದವನ ಯಾರು? ಇಂದ್ರಜಿತ್. ಅವನನ್ನ ಸಂಹಾರ ಮಾಡಲಿಲ್ಲ. ರಾವಣ ಎದುರಿಗೆ ಸಿಕ್ಕಿದ್ದ, ಮುಗಿಸ್ಬಿಟ್ಟಿದ್ರೆ ಮುಗಿದೋಗಿತ್ತು. ನೀನು ಸಂಹಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ, ಅಕ್ಷನನ್ನ ನಾ ಕೊಂದಿದ್ದೇನೆ, ಅಕ್ಷಕುಮಾರನನ್ನ ನಾ ಕೊಂದಿದ್ದೇನೆ. ಲಕ್ಷ್ಮಣನಿಗೆ ಆ ಇಂದ್ರಜಿತ್ ಇರಲಿ, ಅವನು ಸಂಹಾರ ಅಂದ್ರೆ ಲಕ್ಷ್ಮಣ ಸಂಹಾರ ಮಾಡಿ ಕೀರ್ತಿ ಪಡೆಯಲಿ. ಲಕ್ಷ್ಮಣ ದೇವರು ಸಂಹಾರ ಮಾಡಿ ಕೀರ್ತಿಯನ್ನು ಪಡೆಯಲಿ, ನನಗೆ ಎಲ್ಲ ಕೀರ್ತಿ ಬರೋದು ಬೇಡ ಅಂತ ಬಿಟ್ಬಿಟ್ಟು. ಇನ್ನು ರಾವಣನನ್ನ ರಾಮ ಸಂಹಾರ ಮಾಡಲಿ, ನಮ್ಮ ಸ್ವಾಮಿಯಾದ ರಾಮ ದೇವರು ಆ ಸಂಹಾರ ಮಾಡಲಿ. ನಾ ಸಂಹಾರ ಮಾಡಿದ್ರೆ ಅವರಿಗೆ ಕೀರ್ತಿ ಬರೋದಿಲ್ಲಲ್ಲ ಅನ್ನೋ ಕಾರಣಕ್ಕಾಗಿ ನೀ ಬಿಟ್ಟಿಯಲ್ಲ. ಮತ್ತು ಅಲ್ಲಿ ನೀ ಬಿಟ್ಟಿದ್ದಕ್ಕಾಗಿ ಇಲ್ಲಿ ನಾ ಬಿಟ್ಟೆ ಅಂತ ನೋಡ್ರಿ, ಎಷ್ಟು ಸ್ವಾರಸ್ಯ ಇದೆ. ಆದ್ದರಿಂದ ಜರಾಸಂಧನನ್ನು ಉಳಿಸಿದ್ದೇನೆ, ಭೀಮ ಬಾ ಅವನು ಸಂಹಾರ ಮಾಡು ಅಂತ ಹೇಳಿದಾಗ ಭೀಮಸೇನ ದೇವರು ಬಂದು ಜರಾಸಂಧನನ್ನು ಕೊಂದ್ರಲ್ಲ, ಅದಕ್ಕಾಗಿ ಭೀಮಂ ನಯತಿ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದ ಅಂತ.
ಇನ್ನು ಮೂರನೇದು ಯಾರು ಉಳಿದ್ರು? ಧರ್ಮರಾಜ. ಅವನನ್ನು ಕರೆದುಕೊಂಡು ಹೋಗುವ ಕಥೆ ಮಹಾಭಾರತದಲ್ಲಿ ಎಲ್ಲಿ ಬಂದಿದೆ? ಎಲ್ಲ ಮುಗಿದಿತ್ತು ಯುದ್ಧ. ಮಹಾಭಾರತದ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಸಿಂಹಾಸನಾಧೀಶ್ವರನಾಗಿ ಮಹಾರಾಜ ಪಟ್ಟಕ್ಕೆ ಬಂದ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಅವನಿಗೆ ಹೇಳಿದರು, ಧರ್ಮರಾಜನಿಗೆ, ನೀನು ಸಿಂಹಾಸನದ ಮೇಲೆ ಕುಳಿತಿಲ್ಲ, ನಿನ್ನ ಹಿರಿಯರಾದ ಆಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅಣ್ಣ ತಮ್ಮಂದಿರು, ಚಿಕ್ಕಪ್ಪಂದರು ಎಲ್ಲರ ರಕ್ತದ ಮಡುವಿನ ಮೇಲೆ ಕೂತಿದ್ದೀಯಾ ಅಂತ ಬೈದರು. ಯುದ್ಧ ಅಂದ್ರೆ ನೀನು ಸುಮ್ಮನೇನು? ಅವರೆಲ್ಲರನ್ನು ಸಂಹಾರ ಮಾಡಿ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆರಾಮಾಗಿ ಕೂತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಈ ಧರ್ಮರಾಜನಿಗೆ ತಲೆಯಲ್ಲಿ ಹೋಗ್ಬಿಡ್ತವೆ. ಕೆಲವೊಮ್ಮೆ ವೀಕ್ ಮೈಂಡ್ ಅಂತಿರ್ತಾರೆ ನೋಡ್ರಿ, ಅವ್ರೊಳಗಿನ ತೆಗೆದು ಹೋಗ್ಬಿಡ್ತಾವ. ಏನಾರ ಅಂದ ಕೂಡಲೇ ತಲೆಯಲ್ಲಿ ಹಾಕೊಂಡ್ಬಿಡು. ಪಾಪ ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟ ಧರ್ಮರಾಜ. ಮಾತಿಲ್ಲ, ಕತೆ ಇಲ್ಲ, ಊಟ ಮಾಡಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ಈ ಸೈಕಿಕ್ ಅಂತಾರೆ ನೋಡ್ರಿ, ಮೊದಲನೇ ಫಸ್ಟ್ ಸೈಕಿಕ್ ಆಗಿದ್ದು ಮಹಾಭಾರತದಲ್ಲಿ ಧರ್ಮರಾಜ. ಅವನಿಗೆಲ್ಲ ಮುಗಿದಿತ್ತು, ಎಲ್ಲ ಇತ್ತು, ಸಂಪತ್ತು, ಆರಾಮ್ ಇರಬಾರ್ದ? ನಮ್ಮಲ್ಲೆಲ್ಲ ಹಂಗೆ ಇರ್ತಾರ್ರಿ, ವಿಚಿತ್ರ ಇರ್ತಾರ. ಒಬ್ಬಳು 50 ತೊಲಿ ಬಂಗಾರ ಹಾಕೊಂಡಿದ್ಲು, ಬೇಕಾದಷ್ಟು ಸಂಪತ್ತು, ಗಂಡನ ಆಸ್ತಿ ಬೇಕಾದಷ್ಟಿತ್ತು, ಮಕ್ಕಳು 3 ಜನ, ಅವರು ಶ್ರೀಮಂತರೇ. ಕಾರಿನಿಂದ ಇಳಿಯುವಾಗ ಮುಖ ಮಾತ್ರ ಸಣ್ಣದು, ಒಂಥರ ನಿತ್ರಾಣ, ಏನೂ ಇಲ್ಲ, ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ಲು. ದೊಡ್ಡ ಶ್ರೀಮಂತನ ಹೆಂಡತಿ. ಅವರು ಬಂಧು ಬಾಂಧವರು ನೋಡಿದ್ರು, ಬೈದ್ಬಿಟ್ರು, ಬುದ್ಧಿ ಇಲ್ಲ ನಿನಗೆ, 50 ತೊಲಿ ಬಂಗಾರ ಹಾಕೊಂಡಿ, ನಿನ್ನ ಗಂಡ ಶ್ರೀಮಂತ, ನಿನ್ನ ಮಕ್ಕಳು ಶ್ರೀಮಂತರು, ಎಲ್ಲ ವೈಭವ ದೇವರು ಕೊಟ್ಟಾನ, ಒಂದು ನಗ್ಲಿಕ್ಕೆ ಏನ್ ದಾಳಿ ನಿನಗೆ? ಏನು ಅಳ್ತಾ ಇದೆಯಲ್ಲ, ಸಾಯೋ ಹಂಗೆ ಯಾಕಿದ್ದಿ ಅಂತ ಕೇಳಿ. ಆಕಿ ಒಂದೇ ತಲೆಯಲ್ಲಿ ಏನು ಅಂದ್ರೆ, ಸಸಿ ಎಂತಕ್ಕೆ ಬರ್ತಾಳೋ ಏನೋ, ದೇವರೆಲ್ಲ ಕೊಟ್ಟಾನ, ನನ್ನ ಮಗನಿಗೆ ನಾನು ಒಂದು ಸೊಸೆ ಅಂತಂದ್ರೆ ಅವಳು ಮನೆ ಬೆಳೆದು ಬಿಟ್ರೆ ಏನ್ ಮಾಡ್ಬೇಕು, ಇದೆಲ್ಲ ನಾಶ ಆದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ನಮ್ಮ ಮಧ್ವಾಚಾರ್ಯ ಹೇಳಿದ್ರಲ್ಲ, ಕುರುಭುಂಜ ಕನ್ನ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ ತದಲಂ ಬಹುಲೋಕ ವಿಚಿಂತನಯ. ತದಲಂ ಅಂದ್ರೆ ಸಾಕ್ ಮಾಡ್ರಿ ಅಂತ, ಈ ಜಗತ್ತಿನ ಬಗ್ಗೆ ಸಾಕ್ ಮಾಡ್ರಿ. ಯಾಕಂದ್ರೆ ಬಹುಲೋಕ ವಿಚಿಂತನಯ, ಬಹುಲೋಕ ಅಂದ್ರೆ ಈ ಎಲ್ಲ ಜನ ಇದ್ದಾರಲ್ಲ, ಬಹುಲೋಕ ಜನ, ಬಹಳ ಲೋಕ, ಅವರೆಲ್ಲರೂ ಏನೇನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೋಬಾಡ್ರಿ ಅಂತ ಮಧ್ವಾಚಾರ್ಯ ಹೇಳಿದ್ರು. ಅದ್ರೊಳಗೆ ನಾನೊಂದು ಯಾಡ್ ಮಾಡಿದೆ. ಮಧ್ವಾಚಾರ್ಯ ಬಹಳ ಬುದ್ಧಿವಂತರು. ತದಲಂ ಸಾಕ್ ಮಾಡ್ರಿ, ಯಾವುದು? ಬಹುಲೋಕ ವಿಚಿಂತ. ಬಹು ಅಂದ್ರೆ ಹಿಂದಿ ಬಹು, ಹಿಂದಿ ಬಹು ಅಂದ್ರೆ ಯಾವ್ದು ಗೊತ್ತಲ್ಲ, ಸೊಸೆ, ಅದು ಬರ್ತದ ಸಮಸ್ಯೆ, ಅದನ್ನು ತಲೆ ಕೆಡಿಸ್ಕೋಬಾಡ್ರಿ ಅಂತ ಮಧ್ವಾಚಾರ್ಯ ಅವತ್ತೇ ಹೇಳ್ಬಿಟ್ರು. ನೋಡ್ರಿ, ಇವತ್ತಿಗೆ ರೆಲಿವೆಂಟ್ ನಮಗೆ ಅದು. ಬಹುಲೋಕ ವಿಚಿಂತನೆಯ ಅಲಂ, ಹೊರಗಿನ ಸಮಸ್ಯೆ ಅಲ್ಲ, ನಮ್ಮ ಮನೆಗೆ ಬರುವವಳೇ ನಮಗೆ ಸಮಸ್ಯೆ ಆಗ್ತಾಳೆ. ಆದ್ದರಿಂದ ಆಕೆ ಏನ್ ಮಾಡಿದ್ಲು, ಮುಖ ಮಾಡ್ಕೊಂಡು, ಇನ್ನೂ ಲಗ್ನ ಆಗಿಲ್ಲ, ಕನ್ಯಾ ನೋಡಿಲ್ಲ, ಅದು ಯಾವಾಗ ಬರ್ತದೋ, ಹೀಗೆ ಟೆನ್ಷನ್ ಅಕ್ಕಿ. ಹೀಗೆ ಮಾಡ್ಕೊಂಡ್ರೆ ಈ ಟೆನ್ಷನ್ 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 ಅಂತ ಧರ್ಮರಾಜನಿಗೆ ಟೆನ್ಷನ್ ಪ್ರಾರಂಭ ಆಯ್ತು. ಅದು ಇವತ್ತಂತೂ ಬಹಳ ಆಗಿದೆ. ಸೈಕ್ರಿಯಾಟಿಸ್ಟ್ ಯಾರಿದ್ದಾರೋ ಆ ಡಾಕ್ಟರ್ ಬಹಳ ಶ್ರೀಮಂತರೀಗ. ಯಾರೇ ಆ ಡಿಪಾರ್ಟ್ಮೆಂಟ್ನಾಗ ಇದ್ರೆ ಏನ್ ಕಾರಿನ ಮೇಲೆ ಕಾರ್ ತಗೊಳ್ಳೋದು. ನಮ್ಮ ಊರಲ್ಲಿ ಒಬ್ಬರು ದೊಡ್ಡ ಡಾಕ್ಟರು, ನಮಗೆಲ್ಲ ಪರಿಚಯ. ನಾನು ಹೋದಾಗಿದ್ದೆ, ನಮಸ್ಕಾರ ಮಾಡಿದ್ರು, ಪುರಾಣ ಹೇಳ್ತಾ ಇದ್ದೆ, ಬಂದೆ, ನಮಸ್ಕಾರ ಮಾಡಿದ್ರು. ಆ ಡಾಕ್ಟ್ರೇ ಆರಾಮಿದ್ದೀರಾ ಅಂತ ಕೇಳಿದ. ಚೆನ್ನಾಗಿದ್ದೀರಪ್ಪ ಅಂತ ಕೇಳಿದೆ. ಏನ್ ಚೆನ್ನಾಗಿ ಆಚಾರ್ಯ, ನಾನು ಎಂಗ್ಜಿಟ್ ಗುಳಿಗೆ ತಗೊಂಡೆ ಮಕ್ಕೋತೀನಿ ಅಂದ. ನಾನೊಂದು ಗುಳಿಗೆ ಹಾಕೊಂಡೆ ಮಕ್ಕೋಬೇಕು ಅಂದ. ಯಾಕ? ಅವ್ರಿಗೆ ತಲೆ ಹೇಳೋದ್ರೊಳಗೆ ನನ್ನ ತಲೆ ಹಾಳಾಗಿ ಹೋಗಿದೆ, ನಾನು ಗುಳಿಗೆ ತಗೊಂಡೆ ಮಲ್ಕೋತೀನಿ ಅಂತ. ಡಾಕ್ಟ್ರಿ ಸಹಿತ ಟೆನ್ಷನ್ ಆಗುವಷ್ಟು ಟೆನ್ಷನ್ ಜಗತ್ತಿದೆ. ಧರ್ಮರಾಜನ್ ಟೆನ್ಷನ್ ಪ್ರಾರಂಭ ಆಯ್ತು. ನಾ ಎಲ್ಲರನ್ನ ಕೊಂದು ಅದ್ರ ಮೇಲೆ ಕೂತಿದ್ದೇನಲ್ಲ, ಸಿಂಹಾಸನದ ಮೇಲೆ, ಹೇ ಇದು ಬೇಡ ಸಿಂಹಾಸನ ಅಂತ ಮನೆಯಲ್ಲಿ ಕೂತ್ಬಿಟ್ಟ. ಅಲ್ಲಿ ಸಭೆಗೂ ಬರಲಿಲ್ಲ. ಕೃಷ್ಣ ಗೊತ್ತಾಯ್ತು. ಕೃಷ್ಣ ಒಳಗೆ ಹೋದ. ಏನ್ ಧರ್ಮರಾಜ ಹಿಂಗ್ ಮಾಡಿದ್ರೆ ಹೆಂಗೆ? ಇಲ್ಲ ಕೃಷ್ಣ, ನೀ ಏನೇ ಹೇಳು, ನಾ ಬಹಳ ತಪ್ಪು ಮಾಡಿದೆ, ನನಗೆ ಸಿಂಹಾಸನ ಬೇಡ. ಆಗ ಕೃಷ್ಣ ಅಂದ, ಅವರು ದುಷ್ಟರಿದ್ರು, ಅವ್ರನ್ನೆಲ್ಲ ಸಂಹಾರ ಮಾಡಿದ್ದು. ಅದಕ್ಕೆ ಅರ್ಜುನನು ಹಿಂಗೆ ಅಂದಿದ್ನಲ್ಲ, ಗಾಂಡಿ ಇವಂ ಸಂಸತೆ ಹಸ್ತಾತ್ವಕ್ಷೈವ ಪರಿರಕ್ಷ್ಯತೆ ನಚ ಶಕ್ನೋ ವ್ಯವಸ್ಥಾತಂ ಭ್ರಮತಿ ವಚಮೇ ಮನಃ. ತಲೆ ಟೆನ್ಷನ್ ಆಗಿದೆ, ಕೈಯಲ್ಲಿ ಬಾಣ ಬಿಲ್ಲು ನಿಂದಿರ್ತಾ ಇಲ್ಲ, ನನಗೆ ಮೈ ಒಣಗ್ತಾ ಇದೆ, ನಾನು ಬಿದ್ದು ಬಿಡ್ತೇನೆ ಅಂತಂದ ಅರ್ಜುನ. ಅವನಿಗೆ ಬುದ್ಧಿ ಹೇಳಿದ್ನಲ್ಲ, ಭಗವದ್ಗೀತಾ ಹೇಳಿದೆ, ಎಲ್ಲ ಆಯ್ತು. ಒಂದು ನಿನಗೂ ಗೊತ್ತಿರ್ಬೇಕಲ್ಲ, ಯಾಕೆ ಹಂಗೆ ಮಾಡ್ತಿ ಅಂತ ಹೇಳಿದ್ರು. ಏನೇ ಹೇಳಿದ್ರು, ನೀವೆಲ್ಲ ನಮ್ಮವರು, ನೀವು ಹೇಳೋದು ನಮ್ಮ ಪರವಾಗಿಯೇ ಹೇಳ್ತೀರಿ, ಅದಕ್ಕೆ ನನ್ನ ವಿರುದ್ಧವಾಗಿಯೇ ಹೇಳ್ತೀರಿ, ನನ್ನ ವಿಚಾರಕ್ಕೆ ಸರಿಯಾಗಿ ಉತ್ತರ ಕೊಡೋರು ಯಾರೂ ಇಲ್ಲ.
ಅವು ತಲೆ ಕೆಡಿಸ್ಕೊಂಡವ್ರು ಹಂಗೆ ಇರ್ತಾರೆ. ನೀವು ಮನೆ ಗಂಡ ಹೇಳಿದ್ರೆ ಕೇಳಂಗಿಲ್ಲ, ಅತ್ತೆ ಮಾವ ಹೇಳಿದ್ರೆ ಕೇಳೋದಿಲ್ಲ. ಅವಾಗ ಹೊರಗಿನವ್ರನ್ನ ಕರ್ಕೊಂಡ್ ಬರ್ಬೇಕು, ಸ್ವಲ್ಪ ನೀವು ಬುದ್ಧಿ ಹೇಳ್ರಿ ಅಂತ. ನಾವೆಲ್ಲೋ ಒಂದ್ ಕಡೆ ಹೋಗಿದ್ದೆ, ಆಚಾರ್ಯ ನೀವು ಚೆನ್ನಾಗಿ ಮಾತಾಡ್ತೀರ, ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ಅಕ್ಕಿಗೆ ಅಂತ. ನಾನು ಅಕ್ಕಿ ಹೇಳಿದ್ರೆ ನಾವು ಹುಚ್ಚಾದ್ರೆ ಏನ್ ಮಾಡ್ಬೇಕು ಅಂತ ನಮ್ಮ ಸಮಸ್ಯೆ. ಎಲ್ಲಾ ಕಡೆ ಇದು ಸಮಸ್ಯೆ ರೀ. ಧರ್ಮರಾಜನಿಗೆ ಸ್ವಯಂ ಕೃಷ್ಣನೇ ಹೇಳಲಿಕ್ಕಾಗ್ಲಿಲ್ಲ. ಧರ್ಮರಾಜ ಏನು ಸುತರಾಮ್ ಕೇಳ್ತಾ ಇಲ್ಲ, ಏನು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಗೊತ್ತಾಯ್ತು, ಇದು ನನ್ನಿಂದ ಔಷಧ ಅಂದ್ರೆ ಪರಮಾತ್ಮ ಅಸಮರ್ಥ ಅಂತಲ್ಲ, ಇದು ಮನೆಯಲ್ಲಿ ಬಂಧು ಬಾಂಧವರಿದ್ದು ಇರೋದ್ರಿಂದ ಇವನಿಗೆ ಆಗೋದಿಲ್ಲ, ಅದಕ್ಕೆ ಇವನು ಕರ್ಕೊಂಡು ಹೋಗಬೇಕು ಅಂತ ಧರ್ಮರಾಜಮ ನಯತಿ. ಅದಕ್ಕೆ ನಾರಾಯಣ ಶಬ್ದದಲ್ಲಿ ಎಂ ನಯತಿ. ಎಂ ಅಂದ್ರೆ ಧರ್ಮರಾಜನ್ ಎಲ್ಲಿ ಕರ್ಕೊಂಡು ಹೋದ? ಶರಪಂಜರದ ಮೇಲೆ ಭೀಷ್ಮಾಚಾರ್ಯನ್ ಮಲಗಿದ್ರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಳೇನೆ ಭೀಷ್ಮಾಚಾರ್ಯ ಕೇಳಿದ್ರು, ಯಾಕಪ್ಪ ಇವನ್ನೇ ಕರ್ಕೊಂಡ್ ಬಂದಿ ಧರ್ಮರಾಜನ ಅಂದ್ರು. ಇದು ಹುಚ್ಚಾಗಿದ್ರಿ, ತಲೆ ಕೆಡ್ಸ್ಕೊಂಡು ಕೂತದ, ಎಲ್ಲಾ ಡಾಕ್ಟರ್ ಆಯ್ತು, ಔಷಧ ಆಯ್ತು, ಸೈಕ್ರಾಟಿಸ್ಟ್ ಕೈ ಬಿಟ್ಟಾರ, ಈಗ ನೀವ ದೊಡ್ಡ ಡಾಕ್ಟರ್ ಅಂತ ಭೀಷ್ಮಾಚಾರ್ಯರಿಗೆ. ಭೀಷ್ಮಾಚಾರ್ಯರು ಹೌದಾ ಬಾ ಇಲ್ಲಿ ಕೂಡು ಅಂತ ಧರ್ಮರಾಜನ ಕರೆದು ತಲೆ ಮೇಲೆ ಕೈಯಾಡಿಸಿ ಹೇಳಿದ್ರು, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡು, ನಿನ್ನ ಹುಚ್ಚು ಹೋಗ್ತದೆ ಅಂತ ಹೇಳಿದ್ರು. ಅವತ್ತು ವಿಷ್ಣು ಸಹಸ್ರನಾಮವನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದಾರೆ. ಇವತ್ತು ಕೂಡ ಅನೇಕ ಜನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ವಿಜಯೇಂದ್ರ ಸ್ವಾಮಿಗಳು ಅಲ್ಲಿ ಎಂ ನಯತಿ ಅಂತ ಅನ್ನೋದನ್ನ ಹೇಳ್ತಾರೆ. ಆದ್ದರಿಂದ ಅಂತಹ ಭೀಷ್ಮಾಚಾರ್ಯರು, ಭೀಷ್ಮರು ಜಾತಿಯಿಂದ ನೋಡಿದರೆ ಕ್ಷತ್ರಿಯರು, ಅವರನ್ನ ಆಚಾರ್ಯ ಅಂತ ಕರೆದಿದ್ದಾರೆ. ನೋಡ್ರಿ, ನಮ್ಮಲ್ಲಿ ಎಂಥ ಒಂದು ಮಹತ್ವ ಇದೆ. ಈಗ ವೇದವ್ಯಾಸಾಚಾರ್ಯರು ಅಂದ್ರೆ ಸರಿ, ದ್ರೋಣಾಚಾರ್ಯರು ಅಂದ್ರೆ ಬ್ರಾಹ್ಮಣರಪ್ಪ, ಭೀಷ್ಮಾಚಾರ್ಯ ಕ್ಷತ್ರಿಯರು, ಅವರಿಗೆ ಆಚಾರ್ಯ ಅಂದ್ರು. ಅಂದ್ರೆ ನಮ್ಮ ದೇಶದಲ್ಲಿ ಹೇಗಿದೆ ಅಂದ್ರೆ ಆ ಪದವಿಗೆ ಯೋಗ್ಯರಿದ್ರೆ ಆ ಶಬ್ದವನ್ನು ಕೊಟ್ಟು ಬಿಡ್ತಾರೆ, ವಿಚಾರ ಮಾಡೋದಿಲ್ಲ. ಗುಣ ಪೂಜಾ ಸ್ಥಾನಂ ಗುಣಿಷು ನ ಚ ಲಿಂಗಂ ನ ಚ ವಯಃ. ನಮ್ಮ ಭಾರತ ದೇಶದಲ್ಲಿ ಗುಣಕ್ಕೆ ಮಹತ್ವ ಹೊರತು ಜಾತಿಯ ಮಹತ್ವ ಇಲ್ಲ. ಜಾತಿ ಒಂದು ಸುಮ್ಮನೆ ಅದು ಸಾಮಾಜಿಕ ವ್ಯವಸ್ಥೆ, ಅದು ಮದುವೆ ವಿವಾಹ ಬಂಧು ಬಾಂಧವರು ಒಬ್ಬರಿಗೊಬ್ಬರು. ಒಂದು ಜಾತಿ ಇತ್ತಂದ್ರೆ ಅವರವರಲ್ಲೇ ಒಂದು ಆಚಾರ ವಿಚಾರಗಳು, ಮಾನಸಿಕವಾದ ಸ್ಥಿತಿಗಳು, ಮತ್ತು ಆ ಸೊಸೆ ಈ ಮನೆಗೆ ಬಂದ್ರೆ ಇವನು ಅಲ್ಲಿ ಹಳೆಯ ಆದ್ರೆ ಒಂದೇನೋ ಸಂಬಂಧಗಳಲ್ಲಿ ಆನಂದವಾಗಿರ್ಲಿ ಅಂತ ಮಾಡಿದ ವ್ಯವಸ್ಥೆನೇ ಹೊರತು ಅದೇ ಅಲ್ಟಿಮೇಟ್ ಅಲ್ಲ. ಅಲ್ಲಿ ಅಸೈತನ ಇದ್ರೆ ಆ ಜಾತಿಗೆ ಅವನು ಭ್ರಷ್ಟನಾಗಿ ಬಿಡ್ತಾನೆ, ಯಾವ ಜಾತಿಯವರಾದ್ರೂ ಇರಲಿ. ಬ್ರಾಹ್ಮಣ ಶ್ರೇಷ್ಠ ಕ್ಷತ್ರಿಯ ಕನಿಷ್ಠ ಅಂತಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಸರಿಯಾಗಿ ಹುಟ್ಟದೇ ಇದ್ರೆ ಅಥವಾ ಅದನ್ನು ತಿಳ್ಕೊಳ್ಳದೆ ಇದ್ರೆ ಆ ಜಾತಿಗೆ ಅವನು ಕುಲಹೀನನೇ. ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮ ಜನ, ಹೀಗೆ ಮಾಡಿದ್ದಾರೆ. ಅಂತೂ ಭೀಷ್ಮಾಚಾರ್ಯರು ಆಚಾರ್ಯರಾಗಿ ಉಪದೇಶ ಮಾಡಿದರು ಅಂತ ಅನ್ನೋದನ್ನ ವಿಜಯೇಂದ್ರ ಸ್ವಾಮಿಗಳು ನಾರಾಯಣ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ನಾರ ಅಂದ್ರೆ ಅರ್ಜುನ, ಅ ಅಂದ್ರೆ ಭೀಮಸೇನ, ಯ ಅಂದ್ರೆ ಧರ್ಮರಾಜ, ಯಮಧರ್ಮ, ಅದರಿಂದ ಧರ್ಮರಾಜ, ಅವನನ್ನು ನಯತಿ ನ ನಯತಿ ಇತಿ ನಾರಾಯಣ ಅಂತ ಅದ್ಭುತವಾದ ಅರ್ಥವನ್ನು ವಿಜಯೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಅಂತಹ ಅನೇಕ 100 ಅರ್ಥಗಳನ್ನು ಬರೆದ ಆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪರಂಪರೆಯಲ್ಲಿ ನಮ್ಮ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದ್ರೆ ನಾವೆಲ್ಲ ಎಂಥ ಭಾಗ್ಯ ಪಡೆದಿದ್ದೇವೆ ಅಂತ ತಿಳ್ಕೊಳ್ಬೇಕು. ಮಧ್ವಾಚಾರ್ಯರ ಒಂದು ಸ್ಮರಣೆ ಮಾಡುವಾಗ ಇವೆಲ್ಲವನ್ನು ಕೂಡ ಅಲ್ಲಿಂದ ಆಚಾರ್ಯರ ಪರಂಪರೆಯನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಆ ಮಧ್ವರ ಪರಂಪರೆಯಲ್ಲಿ ಶ್ರೀಮಧ್ವ ಮತವರ್ಧನ ಅಂತ ವರ್ಣನೆ ಮಾಡಿದ್ದಾರೆ. ಮಧ್ವಾಚಾರ್ಯರ ಮತವನ್ನು ವರ್ಧನ ಮಾಡಿದವರು ನಮ್ಮ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬದರಿಕಾಶ್ರಮದಲ್ಲಿ ಅವರು ಹೋದ್ರಂತೆ, ಮಧ್ವಾಚಾರ್ಯರು ಹೋಗಿ ಅಲ್ಲಿ ಇದ್ದಾರೆ. ಈಗ ಎಲ್ಲಿ ಬದರಿಯಲ್ಲಿ ವೇದವ್ಯಾಸ ದೇವರ ಎದುರಿಗೆ, ಆ ಯೋಗ ಪೀಠದಲ್ಲಿ ಕುಳಿತುಕೊಂಡಂತಹ ವೇದವ್ಯಾಸ ದೇವರ ಎದುರಿಗೇನೆ ಮಧ್ವಾಚಾರ್ಯ ಪಾಠ ನಡೀತಾ ಇದೆ, ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನೋಡ್ರಿ, ಅವ್ರು ಎಲ್ಲಾ ಓದಿದ್ರು ಪಾಠ ಮಾಡ್ತಾ ಇದ್ದಾರೆ. ನಮ್ದು ಸುಧಾ ಆಯ್ತು ಅಂದ್ರೆ ಮಂಗಳ ಮಾಡಿದಂಗೆ ನಾವು ಮುಗಿತೀನಿ, ಓದೋದು ಉಳಿದಿಲ್ಲ ಅಂತೀವಿ. ಎಲ್ಲರೂ ಅಲ್ಲ, ಓದುವವರಿದ್ದಾರೆ ಪಾಪ, ಅಧ್ಯಯನ ಮಾಡ್ತಾ ಇದ್ದಾರೆ. ನಾವು ತಮಾಷೆಗೆ ಹೇಳೋದು ಅಂದ್ರೆ ಒಂದು ಮಂಗಳ ಆಯ್ತು ಅಂದ್ರೆ ಉದ್ಯಾಪನೆ ಮಾಡಿಬಿಡ್ತೀವಿ, ಓದಿ ಉದ್ಯಾಪನೆ, ಅವತ್ತೆಲ್ಲ ಮುಗಿದೋದ್ರೆ ಇನ್ನು ಪುಸ್ತಕ ಮುಟ್ಟಂಗಿಲ್ಲ ಅನ್ನೋ ಜನ ನಾವೆಲ್ಲ. ಅದ್ರ ಮಧ್ವಾಚಾರ್ಯ ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದಾರಂದ್ರೆ ಅದು ಅದ್ಭುತ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಚಿಂತೆ ಮಾಡ್ತಾ ಇದ್ರಂತೆ ಮಧ್ವಾಚಾರ್ಯ, ಸ್ವಲ್ಪ ಚಿಂತೆ ಮಾಡಿದ್ರಂತೆ. ಏನ್ ಮಾಡ್ಬೇಕು, ಕಲಿಯುಗ, ನಾನು ಬಂದುಬಿಟ್ಟೆ, ಅಲ್ಲಿ ಎಲ್ಲ ಸರಿಯಾಗಿ ನಡೀಬೇಕಲ್ಲ, ಕಲಿ ಪ್ರಭಾವದಿಂದ ಎಲ್ಲ ನಾಶ ಆಗ್ತಾ ಇದೆ, ಏನ್ ಮಾಡಬೇಕು ಅಂತಂದಾಗ ವೇದವ್ಯಾಸರು ಹೇಳಿದಂತೆ, ನೀವೇನು ಕಾಳಜಿ ಮಾಡಬೇಡ್ರಿ, ನಿಶ್ಚಿಂತ ಇವ ವರ್ತತೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಇದ್ದಾಗ, ಆ ಸಿದ್ಧಾಂತವನ್ನ ಮಂಡನೆ ಮಾಡ್ತಾ ಇರುವಾಗ ನೀವು ನಿಶ್ಚಿತರಾಗಿರ್ರಿ ಅಂತ ಮಧ್ವಾಚಾರ್ಯ ಹೇಳಿದರು. ಅಂದ್ರೆ ಮಧ್ವಾಚಾರ್ಯರು ರಾಯರ ವ್ಯಕ್ತಿತ್ವವನ್ನು ನೋಡಿ ನಮಗೆ ಆರಾಮಾಯ್ತು, ನಾವು ಮಾಡಬೇಕಾದ ಕೆಲಸವನ್ನ ನಮ್ಮ ಅನುಗ್ರಹದಿಂದ ಅವರು ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಹೇಳಿದ್ರು ಅಂತ ಬರ್ತದೆ.
ಒಟ್ಟಿನಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ, ಅಂದ್ರೆ ರಾಯರನ್ನ ಕೇವಲ ಪವಾಡ ಮಾಡ್ತಾರೆ, ಬೇಡಿದ್ದು ಕೊಡ್ತಾರೆ ಅಂತ ಹೀಗೆ ತಿಳ್ಕೊಳ್ಬಾರ್ದು. ಮಧ್ವಾಚಾರ್ಯರ ಹೃದ್ಗತವನ್ನ, ಅವರಲ್ಲಿರುವ ಅಭಿಪ್ರಾಯವನ್ನ ಕೊಟ್ಟಂತಹ ರಾಯರು 50 ಗ್ರಂಥಗಳನ್ನು ಬರೆದಿದ್ದಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳರನ್ನ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇದು. ಇಲ್ಲಿ ಪ್ರದಕ್ಷಿಣೆ ಹಾಕುವಾಗ ನೀವು ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರ ಇಲ್ಲ ಏನಾದ್ರೂ ಮಂತ್ರವನ್ನ ಹೇಳ್ತಾ ನೀವು ಬಂದ್ರಿ ಅಂತ ಇಟ್ಕೊಳ್ಳಿ, ಪ್ರದಕ್ಷಿಣೆ ಮಾಡ್ತಾ ಒಟ್ಟು ರಾಯರಿದ್ದಾರೆ ಅಂತ ಇಷ್ಟಂದ್ರೂ ಸಾಕು. ನೀವು ಏನಾಗ್ತದೆ ಅಂದ್ರೆ ನಿಮಗೆ ವೇದಶಾಸ್ತ್ರಜ್ಞಾನ ಬರ್ತಂತ ಅವ್ರ ಅನುಗ್ರಹ ಮಾಡ್ತಾರೆ. ಅಲ್ಲ, ಕಾರು ಬಂಗ್ಲೆ ಐಶ್ವರ್ಯ ಸಂಪತ್ತು ಇದೆಲ್ಲ ಇರೋದೇ ಅದು ಕಲ್ಪವೃಕ್ಷ ಕಾಮಧೇನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರಾಯರ ನಮಗೆ ಕೊಡುವಂತಹ ಅನುಗ್ರಹ, ಮಾಡುವಂತಹ ಅನುಗ್ರಹ ಅಂದ್ರೆ ತವ ಸಂಕೀರ್ತನಂ, ನಿಮ್ಮ ನಾಮವನ್ನು ಉಚ್ಚಾರ ಮಾಡಿದರೆ ವೇದಗಳ ಶಾಸ್ತ್ರಗಳ ಜ್ಞಾನ ಕೊಡ್ತಾ ಇದ್ದೀರಲ್ಲ, ಇದು ದೊಡ್ಡ ಭಾಗ್ಯ ಅಂತ ನಾವೆಲ್ಲ ಚಿಂತನೆ ಮಾಡಬೇಕು. ಇನ್ನೊಂದು ಮಧ್ವಾಚಾರ್ಯರ ಮುಖವನ್ನ ನೋಡೋಣ. ಶಾಸ್ತ್ರ ಗ್ರಂಥಗಳ ಬಗ್ಗೆ ವ್ಯಾಖ್ಯಾನ ಮಾಡಿದ್ದು ಒಂದು ಭಾಗ ಆದ್ರೆ, ದೊಡ್ಡದಾದಂತಹ ಒಂದು ಕಾರ್ಯ ಮಾಡಿದ್ದಾರೆ ಮಧ್ವಾಚಾರ್ಯರು. ಅವರು ಯಾರೋ ಒಬ್ರು ಕೇಳಿದ್ರು, ಸ್ವಾಮಿ ನೀವು ಕಾವ್ಯ ಬರೀಲಿಲ್ಲಲ್ಲ, ವೇದಾಂತ ತತ್ವಶಾಸ್ತ್ರ ವೇದಕ್ಕೆ ವ್ಯಾಖ್ಯಾನ ಮಾಡಿದ್ರಿ, ಬ್ರಹ್ಮಸೂತ್ರಕ್ಕೆ ಮಾಡಿದ್ರಿ, ಅದೆಲ್ಲ ಹೈ ಲೆವೆಲ್, ಅದು ಪಂಡಿತರಿಗೆ ಮಾತ್ರ ನಿಲುಕುವಂಥದ್ದು, ಕಾವ್ಯ ಬರಲಿಲ್ಲಲ್ಲ ಅಂತ. ಯಮಕ ಭಾರತ ಬರೆದಿದ್ದಾರೆ. ಸ್ವಲ್ಪ ಯಮಕ ಭಾರತವು ಸ್ವಲ್ಪ ಕಷ್ಟನೇ ಅಂತ ಹೇಳಬೇಕು. ಯಾಕಂದ್ರೆ ಯಮಕಾಲಂಕಾರ ಅಂದ್ರೆ ಅದೊಂದು ವಿಚಿತ್ರ ಅಲಂಕಾರ. ಅಲಂಕಾರಗಳಲ್ಲಿ, ಕಾವ್ಯಾಲಂಕಾರಗಳಲ್ಲಿ ಅದೊಂದು ಭಾಗ. ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ ಹೇಳಿದೆ. ಒಂದು ಉದಾಹರಣೆ ಹೇಳ್ತೇನೆ, ಯಮಕಾಲಂಕಾರ ಹೇಗಿರ್ತದೆ ಅಂತ. ಶಾರದಾ ಅಂತ ಶಬ್ದ, ಮತ್ತೊಮ್ಮೆ ಶಾರದಾ ಶಾರದಾಂಭೋಜ ವದನಾಂಬುಜೆ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಎರಡೆರಡು ಸಲ ಬಂತಲ್ಲ, ಶಾರದಾ, ಆಮೇಲೆ ವದನಾಂಬುಜೆ, ಸರ್ವದಾ, ಮತ್ತೆ ಸನ್ನಿಧಿಂ. ಈ ರೀತಿಯಾಗಿ ಬಂದ್ರೆ ಇದಕ್ಕೆ ಯಮಕಾಲಂಕಾರ ಅಂತಾರೆ. ಒಂದು ಪದ ಮತ್ತೆ ರಿಪೀಟ್ ಆದ್ರೆ ಅದು ಯಮಕಾಲಂಕಾರ. ಮಧ್ವಾಚಾರ್ಯರು ಯಮಕಾಲಂಕಾರದಲ್ಲಿ ಭಾಭಾ ಅಂತ 32 ಅಕ್ಷರಗಳನ್ನು ಬರೆದಿದ್ದಾರೆ. ಬರೇ ಭಾಭ, ಅದಕ್ಕೆ ಒಂದು ಭಾಗಕ್ಕೆ ಅರ್ಥ ಬೇರೆ, ಇನ್ನೊಂದು ಭಾಗಕ್ಕೆ ಅರ್ಥ ಬೇರೆ. ಅದೆಲ್ಲ ವ್ಯಾಖ್ಯಾನ ಮಾಡೋದು ಕಷ್ಟ. ಆದರೂ ಅನೇಕ ಜನ ವಿದ್ವಾಂಸರು ಮಾಡಿದ್ದಾರೆ. ನಮ್ಮ ಬೆಂಗಳೂರವ್ರನ್ನೇ ಆಗಿರ್ತಕ್ಕಂಥ ಬಾಳಿಗಾರ ಶ್ರೀನಿವಾಸಾಚಾರ್ಯರು ಯಮಕ ಭಾರತವನ್ನ ಹೇಳ್ತಾ ಇದ್ರು. ನಾನು ಅವರ ಮುಖದಿಂದ ಕೇಳಿದ್ದೆ. ಅವರು ಆ ಯಮಕ ಭಾರತವನ್ನ ಸರಳವಾಗಿ ಸುಲಿದ ಬಾಳೆಹಣ್ಣಿನಂಗೆ ಹೇಳ್ತಾ ಇದ್ರು, ವ್ಯಾಖ್ಯಾನ ಮಾಡ್ತಾ ಇದ್ರು. ಇಂಥವರೆಲ್ಲ ಇದ್ದಾರೆ ಅನ್ನೋದನ್ನ ನಾವು ಸ್ಮರಣೆ ಮಾಡಬೇಕು, ಅನೇಕ ಪಂಡಿತರನ್ನ. ಯಮಕ ಭಾರತದಲ್ಲಿ ಭಾಭಾ ಅಂದ್ರೆ 8 8 16 ಆಯ್ತು. ಭಾಭಾ 32 ಅಕ್ಷರಗಳಿಂದ ಯಮಕಾಲಂಕಾರವನ್ನ ಆ ರೀತಿ ಬರೆದಂತಹ ಮಧ್ವಾಚಾರ್ಯರ ಕಾವ್ಯಶಕ್ತಿ. ಆಮೇಲೆ ಅವ್ರಿಗೆ ಅನಿಸ್ತು, ಇಷ್ಟು ಕಠಿಣವಾದ ಕಾವ್ಯ ಯಾರು ಓದ್ತಾರೆ ಅಂತ ಹೇಳಿ ಓದೋರಲ್ಲಿ ಇನ್ನೂ ನಮಗೆ ಪಾಪ ಜನರನ್ನ ಉದ್ಧಾರ ಮಾಡೋಣ ಅಂತ 12 ಸ್ತೋತ್ರವನ್ನು ಬರೆದಿದ್ದಾರೆ. 12 ಸ್ತೋತ್ರ ಹಾಡಲಿಕ್ಕೆ ಬರುವಂತಹ, ಸಂಗೀತಕ್ಕೆ ಬೇಕಾದ ಸಾಹಿತ್ಯವನ್ನು ನಿರ್ಮಾಣ ಮಾಡಿಕೊಟ್ಟವರು. ವಂದಿತಾ ಜೇಜವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ದಾರಪೀನಂಸಕಂ ಇಂದಿರಾ ಚಂಚಲ ಪಾಂಗನಿ ರಾಜಿತಂ ಮಂದರೋದ್ಧಾರಿವೃತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಹೀಗೆ 12 ಅಧ್ಯಾಯಗಳು 12 ರಾಗಗಳಲ್ಲಿ 12 ತಾಳಗಳಲ್ಲಿ ರಚನೆ ಮಾಡಿದ್ದು ಮಧ್ವಾಚಾರ್ಯರು ಕೊಟ್ಟ ದೊಡ್ಡ ಕಾಣಿಕೆ. ಅದರ ನಂತರ ಏನಾಯ್ತು ಅಂದ್ರೆ ಅದನ್ನೇ ನರಹರಿ ತೀರ್ಥರು ಯಕ್ಷಗಾನ ಅಂತ ಈ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲೆಲ್ಲ ಪ್ರಚಾರಕ್ಕೆ ತಂದ್ರು. ಆ ಯಕ್ಷಗಾನ ಹಾಡುಗಳು ಅಂಕಿತ ಇಟ್ಟುಕೊಂಡು ಹಾಡು ಮಾಡುವ ದಾಸ ಪರಂಪರೆ. ಆನಂತರ ಶ್ರೀಪಾದರಾಜರು ಬಂದ್ರು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯತೆ ನಮಃ ಅಂತ ಮಧ್ವಾಚಾರ್ಯರ ಸಿದ್ಧಾಂತದ ಒಂದು ಆ ಸಾರವನ್ನ ಕನ್ನಡದ ಹಾಡುಗಳಲ್ಲಿ ಆ ಸಾಹಿತ್ಯದ ಜೊತೆಗೆ ಸಂಗೀತವನ್ನು ಸೇರಿಸಿ ನಮಗೆ ಇಲ್ಲಿ ತನಕ ಬರುವಂತೆ ಮಾಡಿದ್ದಾರೆ. ನೋಡ್ರಿ, ಆ ದೇವರ ನಾಮವನ್ನು ಹೇಳುವಾಗ ಏನು ಹೇಳ್ತಾ ಇದ್ರು? ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ ಜೋ ಜೋ ಹಾಗೆ ಹಾಡ್ಬೋದು. ಮತ್ಸ್ಯಕರೂಪ
ಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯಾ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿದಾರಕ ದೇವವರೆಣ್ಯ. ಜೋ ಜೋದ ದಶಾವತಾರಗಳನ್ನು ಕೊಟ್ಟಿದ್ದಾರೆ. ಮತ್ಸ್ಯಾವತಾರದಿಂದ ಕಲ್ಕಿ ಅವತಾರದವರೆಗೆ ದಶಾವತಾರ ಹಾಡುವ ಪದ್ಧತಿಯನ್ನ ಮಧ್ವಾಚಾರ್ಯರು ದಾಸಸ್ತೋತ್ರದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೋಡೇನೆ ನಮ್ಮ ದಾಸ ಸಾಹಿತ್ಯ ಪರಂಪರೆಯವರು 10 ಅವತಾರಗಳನ್ನ ಹಾಡುವ ಕ್ರಮ ಇಟ್ಟುಕೊಂಡ್ರು. 10 ಅವತಾರಗಳನ್ನ 3 ನುಡಿಯಲ್ಲಿ ಹಾಡಬಹುದು, ಒಂದೇ ನುಡಿಯಲ್ಲಿ 10 ಅವತಾರವನ್ನ ಹೇಳಬಹುದು. ಏನು ಪಾಂಡಿತ್ಯ ನಮ್ಮ ದಾಸ ಸಾಹಿತ್ಯದ್ದು! ಇದೆಲ್ಲ ಮಧ್ವಾಚಾರ್ಯರ ಒಂದು ವಿಶೇಷವಾದ ಅನುಗ್ರಹ. ನಿಮಗೆಲ್ಲ ಗೊತ್ತಿದೆ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಕೊಳೆವೆ ನೀರೊಳು. ಅರ್ಥ ಹೇಳೋದಿಲ್ಲ, ನಿಮಗೆಲ್ಲ ಅನೇಕ ಉಪನ್ಯಾಸಗಳನ್ನು ಕೇಳಿ ಸಂಸ್ಕಾರ ಇದೆ. ನಾನು ಹಾಡ್ಬಿಡ್ತೇನೆ ಅಷ್ಟೇ. ಕೊಳೆವೆ ನೀರೊಳು ಗೆಲುವ ಮೋರೆಯ ನೆಲವ ನೋಡುತ್ತ ಸುಳಿವೆ ಕಂಬದಿ ಇಳೆಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರು ನಾಚಿಸುತ್ತಬಲು ಹಯವನೇರಿದ ಹೊಣೆಗಾರನೆ ತಿಳಿಯಲು ನಿನ್ನಾಟ. ಕಲ್ಲೂರು ಅಂತ ಲಕ್ಷ್ಮೀದೇವಿಯ ಸನ್ನಿಧಾನ, ರಾಯಚೂರ್ ಹತ್ರ. ಅಲ್ಲಿ ಸುಬ್ಬಣ್ಣಾಚಾರ್ಯರು ಅಂತಿದ್ರು, ಅವರು ವ್ಯಾಸವಿಠಲರು ಅಂತ ಅವರ ಅಂಕಿತ ಇಟ್ಕೊಂಡು ಮಾಡಿ. ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ, ನಾ ಪಾಡಿ ಪೊಗಳಲು ಪನ್ನಗಾದಿಪಲ್ಲ, ನೀನರಿಯದಿಲ್ಲ ನೀನರಿಯದಿಲ್ಲ. ಕಣ್ಣು ಮುಚ್ಚದೆ ಬೆನ್ನ ತೋರುವಿ ಮಣ್ಣು ಕೆದರುವಿ ಚಿಣ್ಣಗೊಲಿದನೆ ಸಣ್ಣವಾಮನೆ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಳಕನೆ ಹೆಣ್ಣುಗಳ ವೃತ ಕೆಡಿಸಿ ಕುದುರೆಯ ಬೆನ್ನ ನೇರಿದ ವ್ಯಾಸ ವಿಠಲ ಸುಂದರಾಂಗ ದೇವದೇವ ತಿಳಿಯದೋ ನಿನ್ನಾಟ. ಈ ದಶಾವತಾರವನ್ನು ಹೇಗೆ ತಂದಿದ್ದಾರೆ ನೋಡ್ರಿ. ಇದು ಮಧ್ವಾಚಾರ್ಯರು ಹಾಕಿ ಕೊಟ್ಟ ಮಾರ್ಗ. ಅದಕ್ಕಾಗಿ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವನ್ನೇರಿದ ರಾಘವೇಂದ್ರ. ನಮ್ಮ ರಾಯರೂ ರಥ ಏರಿದ್ದಾರೆ. ರಾಯರ ರಥಗಳು ಎಷ್ಟು ಮಂತ್ರಾಲಯದ ನೋಡಿದ್ದೀರಿ. ಬಂಗಾರದ ರಥ, ಬೆಳ್ಳಿ ರಥ, ವಜ್ರದ ರಥ, ಏನು ಆ ರಥಗಳು. ಆ ರಥ ಏರಿದು ಯಾಕೆ ಇರ್ತಾರೆ ರಾಯರು ಅಂದ್ರೆ ನಮ್ಮ ಮನೋರಥ ಪೂರ್ಣ ಮಾಡ್ಲಿಕ್ಕೆ ಅವ್ರ ರಥ ಏರ್ತಾರೆ. ಆ ರಥವನ್ನು ಏರಿದಾಗ ನಮ್ಮ ಗೋಪಾಲದಾಸರು ರಥವ ನೇರಿದ ರಾಘವೇಂದ್ರ. ರಾಯರು ಎಂದು ನಾ ಕೂತೀನಿ ಅನ್ನೋದಿಲ್ಲ, ಒಳಗೆ ಮಧ್ವಾಚಾರ್ಯ ಕೂರಿಸಿಕೊಂಡಿದ್ದಾರೆ, ಒಳಗೆ ರಾಮದೇವರನ್ನು ಕೂಡಿಸಿಕೊಂಡಿದ್ದಾರೆ. ದೇವರ ರಥದಲ್ಲಿ ಕೂತಿದ್ದಾನೆ ಅಂತ ಅನುಸಂಧಾನ ಅವರು. ನಾವು ರಾಯರು ಕೂತಾರೆ ಅಂತ ನಾವು ಅನ್ಕೊಳ್ತೇವೆ, ಇರ್ಲಿ ನಮ್ಮ ಗುರುಗಳ ಭಕ್ತಿ. ರಥವ ನೇರಿದ ರಾಘವೇಂದ್ರ ರಾಯ ಗುಣ ಸಾಂದ್ರ, ರಥವ ನೇರಿದ ರಾಘವೇಂದ್ರ. ಅಲ್ಲಿ ಒಂದು ಸ್ವಾರಸ್ಯ ಇಟ್ಟಿದ್ದಾರೆ ಗೋಪಾಲದಾಸರು. ಸತತ ಮಾರ್ಗದಿ ಸಂತತ ಸೇವಿಪರಿಗೆ. ನಾವು ಓದೋರ್ಗೆ ಏನಾಗ್ತದಂದ್ರೆ ಸತತ ಅಂದ್ರೆ ಯಾವಾಗಲೂ, ಆಲ್ವೇಸ್. ಸಂತತ ಅಂದ್ರು ಯಾವಾಗಲೂ. ಇದು ಎರಡೇ ಯಾಕೆ ಬರೋದ್ರಪ್ಪ ಗೋಪಾಲದಾಸರು? ಸಂತತ ಅಂದ್ರು ಒಂದೇ, ಸತತ ಅಂದ್ರು ಒಂದೇ. ಏನು ಶಬ್ದ ಇರ್ಲಿಲ್ಲ, ಶಬ್ದ ದಾರಿದ್ರ್ಯವೇ ಗೋಪಾಲದಾಸರಿಗೆ ಯಾಕೆ ಬರೆದಿದ್ದಾರೆ ಅಂತ ಕೇಳಿದ್ರೆ ಹಂಗ ಅರ್ಥ ಇಲ್ಲ ಅದು. ಸತತ ಅಂದ್ರೆ ತತ ಅಂದ್ರೆ ವಾಯುದೇವರು, ತತ ಅಂದ್ರೆ ಮಧ್ವಾಚಾರ್ಯರು, ಸತತ ಅಂದ್ರೆ ಮಧ್ವಾಚಾರ್ಯರಿಂದ ಸಹಿತವಾದ ಮಾರ್ಗದಿ, ಸತತ ಮಾರ್ಗದಿ ಮಧ್ವಾಚಾರ್ಯರ ಮಾರ್ಗದಲ್ಲಿ ಸಂತತ ಸೇವಿಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ಶ್ರೀಮದಾನಂದ ತೀರ್ಥರ ತತ್ವಶಾಸ್ತ್ರದ ಮಾರ್ಗದಲ್ಲಿ ನಡೆಯುವ ನಿಮ್ಮೆಲ್ಲರಿಗೆ ನೀವು ನಡೆದ್ರಿ ಎಂದ್ರೆ ಸಾಕು, ನಾನು ನಿಮ್ಮ ಮನೋರಥವನ್ನು ಪೂರ್ಣ ಮಾಡ್ತೇನೆ ಅಂತ ರಾಯರು ಪ್ರತಿಜ್ಞೆ ಮಾಡಿದ್ದಾರಪ್ಪ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಶ್ರೀಮದಾನಂದ ತೀರ್ಥರ ಒಂದು ಪರಂಪರೆಯಲ್ಲಿ ಬಂದವರು ನಾವೆಲ್ಲ ಆ ಚಿಂತನೆ ಮಾಡಬೇಕು. ಮಧ್ವಾಚಾರ್ಯರು ತಾವು ಮೌನ ಕಾಷ್ಟ ವ್ರತ ಮಾಡಿದಾಗ ಒಂದು ಶ್ಲೋಕ ಹೇಳಿದ್ದಾರೆ. ಅದು ಬದರಿಯಂತಹ ಕ್ಷೇತ್ರ ಇನ್ನೊಂದಿಲ್ಲ, ಗಂಗಾ ನದಿಯಂತಹ ನದಿ ಇನ್ನೊಂದಿಲ್ಲ, ವಿಷ್ಣುವಿಗೆ ಸಮಾನವಾದ ದೇವರಿಲ್ಲ, ಮತ್ತು ನನ್ನ ಮಾತಿನಂತಹ ಮಾತುಗಳಿಲ್ಲ ಅಂತ ಆ ರೀತಿಯಾಗಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಅಂತಹ ಅವರ ಆದೇಶ, ಅವರ ಸಂದೇಶ, ಅವರ ಉಪದೇಶಗಳನ್ನೆಲ್ಲ ನಾವು ಚಿಂತನೆ ಮಾಡೋಣ. ಮಧ್ವನವಮಿಯ ಈ ಪ್ರಸಂಗದಲ್ಲಿ ಮಧ್ವಾಚಾರ್ಯರ ಒಂದು ಪರಂಪರೆಯಲ್ಲಿ ನಡೆಯೋಣ. 2 ವಿಷಯಗಳನ್ನ ನಾನು ಉಪಸಂಹಾರ ಮಾಡ್ತಾ ಇದ್ದೇನೆ. 2 ವಿಷಯಗಳು. ಒಂದು, ಆರೋಗ್ಯವನ್ನು ಉಳಿಸ್ಕೊಳ್ಬೇಕು. ಇದು ಮಧ್ವಾಚಾರ್ಯರ ಸಂದೇಶ. ಯಾಕಂದ್ರೆ ಅವರು ವಾಯುದೇವರಲ್ಲ, ಭೀಮಸೇನ ದೇವರು ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರ ಮತದಲ್ಲಿ ನಾವೆಲ್ಲ ಅವರ ಅನುಯಾಯಿಗಳಾದ್ರೆ ರೋಗ ಬರಬಾರ್ದು ನಮಗೆ. ಅದು ಮೊದಲನೇ ಲಕ್ಷಣ. ನಾವು ಮಾಡ್ಕೊಳ್ಬೇಕು ಅದನ್ನ. ನಾವೇನ್ ಮಾಡಿದ್ದೇವೆ ಅಂದ್ರೆ ಮಧ್ವಾಚಾರ್ಯನ ಬಿಟ್ಟು ಬಿಟ್ಟಿದ್ದೇವೆ, ಅದಕ್ಕೆ ರೋಗ ಬಹಳ ಆಗಿದೆ.
ಮಧ್ವಾಚಾರ್ಯರ ಅನುಗ್ರಹದಿಂದ, ಅಂದ್ರೆ ಅವರೇ ಹೇಳಿದ ಮಾರ್ಗದಲ್ಲಿ ನಡೆದ್ರೆ ನಾವೆಲ್ಲ ಆರೋಗ್ಯವಂತರಾಗಿರ್ಬೋದು. ಒಂದನೇದ್ದು. ಎರಡನೆಯದು, ಜ್ಞಾನಿಗಳಾಗಬೇಕು. ಆರೋಗ್ಯ ಮತ್ತು ಜ್ಞಾನ ಇವೆರಡನ್ನು ಕೂಡ ಸಂಪಾದನೆ ಮಾಡಿದರೆ ಮಧ್ವನವಮಿ ಆಚರಣೆ ಮಾಡಿದ್ದು ಸಾರ್ಥಕ. ಮುಂದಿನ ವರ್ಷ ಬರೋದ್ರೊಳಗಾಗಿ ನಾವೆಲ್ಲರೂ ಕೂಡ ಆಚಾರ್ಯ ನೀವು ಹೇಳಿದ್ದು ಸರಿ, ನಾವು ಆರೋಗ್ಯವಂತರೂ ಆಗಿದ್ದೇವೆ, ಜ್ಞಾನವಂತರೂ ಆಗಿದ್ದೇವೆ ಅಂತ ಅವರಿಗೆ ನಾವು ಒಪ್ಪಿಸಿದರೆ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ. ಯಾಕಂದ್ರೆ ಇವೆರಡರ ಲಕ್ಷ್ಯ ಕೊಡದೇ ಇದ್ರೆ ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾವು ಮುಂದೆ ಹೋಗೋದಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು ಹೇಳ್ತಾ ಇದೆ. ಬಲಹೀನರಿಗೆ ದೇವರು ಸಿಗೋದಿಲ್ಲ, ಜ್ಞಾನವೂ ಸಿಗೋದಿಲ್ಲ, ಯಾವುದೂ ಸಿಗೋದಿಲ್ಲ ಬಲಹೀನರಿಗೆ. ಅದಕ್ಕೆ ಬಲಿಷ್ಠರಾಗಬೇಕು. ಬಲಿಷ್ಠರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡ್ತಾ, ಯಾಕಂದ್ರೆ ನಮ್ಮ ಪರಂಪರೆಯಲ್ಲಿ ಇದೆಲ್ಲ ಜನರಿಗೆ ಉಪಯುಕ್ತವಾದ ಧರ್ಮ, ಎಂದೂ ಜನರನ್ನು ಹಾಳು ಮಾಡುವ ಧರ್ಮ ನಮ್ಮಲ್ಲಿಲ್ಲ. ಅದಕ್ಕೆ ಸಮಾಜಕ್ಕೆ ವಿರುದ್ಧವಾದದ್ದಾಗ್ಲಿ ಅಥವಾ ಲೋಕಕ್ಕೆ ವಿರುದ್ಧವಾದ ಧರ್ಮವನ್ನು ನಾವು ಯಾರು ಮಾಡಿಲ್ಲ, ಮಧ್ವಾಚಾರ್ಯ ಹೇಳಿಲ್ಲ. ಆದ್ದರಿಂದ ನಾವು ಆರೋಗ್ಯವಂತರಾಗಿ ಸಮಾಜವನ್ನು ಆರೋಗ್ಯವಂತವಾಗಿಟ್ಟುಕೊಂಡು ಜ್ಞಾನವಂತರಾಗಿ ಇನ್ನೊಬ್ಬರು ಜ್ಞಾನವಂತರಾಗುವಂತಹ ರೀತಿಯಲ್ಲಿ ನಾವೆಲ್ಲ ಆಗೋಣ ಅಂತ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಮ್ಮ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಬಂದು ಇಷ್ಟು ಹೊತ್ತು ಶ್ರವಣ ಮಾಡಿದ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶ್ರೀಮದಾನಂದ ತೀರ್ಥರ ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಈ ಒಂದು ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮಧ್ವೇಶ ಅರ್ಪಣ.